ಮನಸ್ಸು ಕೆಟ್ಟಿರಲಿ ಮುನಿದಿರಲಿ ಜಂತಜಾಪತಿನೆನ್ನ ಅಭೀಷ್ಟದ ಸ್ಮರಣೆಯ ಅಷ್ಟಾಕ್ಷರ ಮಂತ್ರ ಜಪಿಸುವ ಹಾಗೆ ಬಾರಂಗ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಸನ್ನಿಧಿಯ ಗಣಪತಿಗೂ ಸ್ಕಂದನಿಗೂ ನಮಸ್ಕರಿಸಿ, ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಅಂತ ಪ್ರಾರ್ಥಿಸಿಕೊಳ್ತಾ, ಈ ಸಜೀವವಾಗಿರುವ ಸಜಿಪದ ಸಕಲ ಭಕ್ತರನ್ನು ನಮಸ್ಕರಿಸಿ, ತುಂಬ ಮಾದರಿಯ ಹಾಗೆ ನಮ್ಮನ್ನೆಲ್ಲ ನಡೆಸ್ತಾ ಇರುವ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ಟರನ್ನು ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ, ನೆರೆದಿರುವ ಎಲ್ಲ ಹಿರಿಕಿರಿಯರ ಪದತಲಕ್ಕೆ ಹಣೆ ಹಚ್ಚಿ ನಮಸ್ಕಾರ. ನಮಗೆಲ್ಲ ಇದು ಈ ದಿನ ಈಗ ಹಿರಿಯರಾದ ಪ್ರಭಾಕರ್ ಭಟ್ ಅವರು ಹೇಳಿದ ಹಾಗೆ ಒಮ್ಮೆ ಪುನರವಲೋಕನ ಮಾಡುವ ಕಾಲಘಟ್ಟ. ಏನನ್ನು ಕಳ್ಕೊಂಡಿದ್ದೀವಿ, ಎಷ್ಟು ಉಳಿಸ್ಕೊಂಡಿದ್ದೀವಿ, ಅಪ್ಪನ ಆಸ್ತಿ ಬರಲಿಲ್ಲ ಆದರೆ ಎಷ್ಟು ಜಗಳ ಮಾಡ್ತೀವಿ, ಪ್ರಾಚೀನರು ಬಿಟ್ಟು ಹೋದ ಆಸ್ತಿ ಬರಲಿಲ್ವಲ್ಲ ಅಂತ ಒಂದು ಚೂರು ಕೂಡ ಯಾರಿಗೂ ದುಃಖ ಇಲ್ಲದೆ ಆರಾಮಿದ್ದೀವಲ್ಲ. ಅಂಥ ಕಾಲಘಟ್ಟದಲ್ಲಿ ಮಾಡಬಹುದಾದ ಪ್ರಯತ್ನ ಏನು? ನಮಗೆ ನಮ್ಮ ಒಳಗಿರುವ ಆಸ್ತಿ ಯಾವುದು ಅಂತಲೇ ಗೊತ್ತಿಲ್ಲದೆ ನಾವು ಬಹಳ ಆರಾಮಾಗಿ ಬದುಕಿದ್ದು ಸಾಕು ಅನಿಸುತ್ತೆ. ನಮ್ಮ ಆಸ್ತಿ ಅದು ತೋಳ್ಬಲವೋ, ಅದು ನಾವು ಅನ್ನೋ ಅಸ್ತಿತ್ವದ ಬಲವೋ ಅಷ್ಟು ಮಾತ್ರವೇ ಆಗಿದ್ದರೆ ನಾವು ಇಷ್ಟು ಕಾಲ ಯಾರು ಮಾಡಿದ ಎಲ್ಲ ದಾಳಿಗಳನ್ನು ಇಷ್ಟು ಸರಳವಾಗಿ ದಾಟಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಅಂಥದ್ದೊಂದು ಬಲ ನಮ್ಮ ಪರಂಪರೆಯಲ್ಲಿ ನಮ್ಮ ಹಿರಿಯರೇ ಇಟ್ಟು ಹೋಗಿದ್ದಾರೆ. ಅದು ನಿಕ್ಷೇಪ ಅಂತ. ಈಗ ಭೂಮಿಯ ಕೆಳಗೆ ಒಂದು ಸಂಪತ್ತು ಇಟ್ಟು ಹೋದರೆ ಅದು ನಿಕ್ಷೇಪ, ಅದು ನಿಧಿ. ಅದು ಯಾರಿಗೋ ಸಿಕ್ಕಾಗ ಅವನು ಶ್ರೀಮಂತ, ಇಲ್ಲದಿದ್ದರೆ ಭೂಮಿ ಕೆಳಗೇನೆ ಅದು. ಅದಕ್ಕೆ ನನ್ನ ಅಪ್ಪ ಪದೇ ಪದೇ ಹೇಳ್ತಿದ್ರು, ಇರವು ಸಂಪತ್ತಲ್ಲ, ಇರವಿನ ಅರಿವು ಸಂಪತ್ತು ಅಂತ. ಯಾವತ್ತು ನಮಗೆ ತಿಳಿಯುತ್ತದೆ ಆಗ ಆ ಭೂಮಿ ಕೆಳಗೇನಿದೆ ಅಂತ ಶೋಧಿಸಿದಾಗ ತೆಗೆದರೆ ನಮಗುಂಟು. ಈ ದಿಶೆಯಲ್ಲಿ ನಾನು ಕೂಡ ನನ್ನ 50ರವರೆಗೆ ಈ ಪುಟಗಳನ್ನು ಕೂಡ ತೆರೆದವಳಲ್ಲ. ಹಾಗಾಗಿ ನಥಿಂಗ್ ಈಸ್ ಲೇಟ್ ಅನ್ನೋದಕ್ಕೆ ನಾನೇ ಉದಾಹರಣೆ. ನಾನು ರಾಮಾಯಣವನ್ನಾಗಲಿ, ಮಹಾಭಾರತವನ್ನಾಗಲಿ, ಭಗವದ್ಗೀತೆಯನ್ನಾಗಲಿ, ಈಗ ಹೇಳುವ ಶ್ರೀಮದ್ ಭಾಗವತ ಅಥವಾ ಯಾವುದೇ 18 ಪುರಾಣಗಳನ್ನಾಗಲಿ ಗ್ರಾಂಥಿಕವಾಗಿ ಓದಿದವಳಾಗಿರಲಿಲ್ಲ. ಒಂದು ದೈವ ವ್ಯವಸ್ಥೆಯ ಹಾಗೆ ನನ್ನನ್ನು ಈ ಪುಸ್ತಕದ ಕಡೆಗೆ ಮುಖ ಮಾಡಿಸಿದ್ದು ಶ್ರೀ KS ನಾರಾಯಣಾಚಾರ್ಯರ ಶ್ರೀಮದ್ ಭಾಗವತದ ಉಪನ್ಯಾಸ. ಯಾರಾದರೂ ಮನೆಗೆ ಹೋಗಿ ಒಂದು ಅರ್ಧ ಗಂಟೆ ಸಮಯ ಕೊಡಿ, KS ನಾರಾಯಣಾಚಾರ್ಯರ ಶ್ರೀಮದ್ ಭಾಗವತ ಅಂತ ಯೂಟ್ಯೂಬಲ್ಲಿ ಒಂಚೂರು ಕೇಳಿ. ಅದು ಹೇಗೆ ಅಂದರೆ, ನಮ್ಮ ಒಳಗೆ ಒಂದು ಮೂಲವನ್ನು ಹಿಡಿದು ಅಲ್ಲಾಡಿಸುವ ಕೆಲಸ ಮಾಡುವಂತಹ ಧ್ವನಿ ಅವರದ್ದು. ನಾದದಿಂದಲೇ ಎಳೆಯುವುದು. ಕೂಗೆ ಕೂಗುತ್ತದ ಓಂ ಕುಹು ಎಂದು ಅಂತ ಬೇಂದ್ರೆ. ಅದು ಒಂದೇ ಸಮನೆ ಕೂಗ್ತದೆ ಈ ಕೋಗಿಲೆ. ಯಾವ ಕೋಗಿಲೆ ಇದು? ಯಾವ ಮರವೋ ಏನೋ?
ಒಂದೇ ಸಮನ ಅಸರಂತ ಕೂಗುತ್ತದ ಏನು ಇದಕ್ಕೆ ಬ್ಯಾನ್ಯೋ ಅಂತ ಜೋಗಿ ಕವಿತೆಯಲ್ಲಿ ಬೇಂದ್ರೆ ಹೇಳ್ತಾರೆ. ನಮ್ಮ ಒಳಗೆಲ್ಲರಲ್ಲೂ ಒಂದು ಆತಂಕ ಇದೆ. ಅದನ್ನು ಈಗ ನಾವು ಇನ್ನೊಂದು ಧರ್ಮದ ಆತಂಕ ಅನ್ನೋಣ, ಅಥವಾ ನಮಗೆ ಇರುವಂತಹ ಯಾವುದು ಆರ್ಥಿಕ ಆತಂಕ ಅನ್ನೋಣ, ನಮಗೆ ಇರುವಂತಹ ವಿದ್ಯೆ ಇಲ್ಲದ, ಉದ್ಯೋಗ ಇಲ್ಲದ ಭಯ ಅನ್ನೋಣ. ಏನೇನೋ ಭಯಗಳಿವೆ ನಮಗೆ. ಭಯ ಇಲ್ಲದವನು ಇಲ್ಲ. ಈ ಭಯ ಇಲ್ಲದೇ ಇರುವವನಿಗೆ ಒಂದು ಭಯವನ್ನೇ ಇಲ್ಲವಾಗಿಸುವ ಬಹಳ ದೊಡ್ಡ ತತ್ವಶಾಸ್ತ್ರವನ್ನು ನಮ್ಮ ಭಾರತದ ಪೂರ್ವಜರು, ಹಿರಿಯರು ಸಂಪತ್ತನ್ನೇ ಕೊಟ್ಟು ಹೋಗಿದ್ದಾರೆ. ನನಗೆ ಬಹಳ ಪೂಜ್ಯರಾದ ಶ್ರೀ ಸಿದ್ದೇಶ್ವರ ಶ್ರೀಗಳು ಪದೇ ಪದೇ ಹೇಳುವ ಮಾತು, ಎಲ್ಲ ಮಾಡಿಟ್ಟು ಹೋಗ್ಯಾರ, ನಡೆಯೋದಷ್ಟೇ ಉಳಿದೈತಿ ಅಂತ. ಮಾಡೋಕ್ಕೆ ಏನೂ ಇಲ್ಲ, ಎಲ್ಲ ಹಿರಿಯರು ಮಾಡಿಟ್ಟು ಹೋಗ್ಯಾರ, ಅವರು ಮಾಡಿಟ್ಟದ್ದನ್ನು ತಿಳ್ಕೊಂಡು ನಡೆಯೋದಷ್ಟೇ ಉಳಿದೈತಿ ಅಂತ ಹೇಳುವ ಮಾತು ಬಹಳ ಸತ್ಯವಾದದ್ದು. ಹಾಗಾಗಿ 50ನೇ ವಯಸ್ಸಿನವರೆಗೆ ನನ್ನ ಸ್ವಂತ ತಂದೆ, ಈಗಾಗಲೇ ಹಿರಿಯರಾದ ಪ್ರಭಾಕರ್ ಭಟ್ರವರು ಹೇಳಿದ ಹಾಗೆ, ಸಾರ್ವಜನಿಕವಾಗಿ ಎಲ್ಲ ಕಡೆ ಭಾರತೀಯ ತತ್ವಶಾಸ್ತ್ರದ ಯಾವ ಪ್ರಕಾರವನ್ನೇ ಅನ್ನಿ ನಮ್ಮ ತಂದೆ ನಿರರ್ಗಳವಾಗಿ ಪ್ರವಚನ ಮಾಡ್ತಿದ್ದರು. ಅಂಥ ಅಪ್ಪನ ಮನೆಯಲ್ಲಿ ಇದ್ದೂ ಕೂಡ ನಾನು ಪುಟ ತೆರೆದವಳಲ್ಲ. ಅಪ್ಪ ಯಾಕೆ ಕೆಲಸ ಮಾಡಲಿಲ್ಲ ಆ ಪ್ರಶ್ನೆ ಈಗ ಅರ್ಥ ಆಗೋದು. ಅವರು ಸ್ವಾಧ್ಯಾಯಿ, ಅವರಿಗೆ ಯಾರೂ ಪಾಠ ಮಾಡಿದ್ದಲ್ಲ. ಬಹುಶಃ ಆ ಕಾರಣಕ್ಕಾಗಿ ನಾನು 8ನೇ ತರಗತಿಯಲ್ಲಿದ್ದಾಗ ರಾಮಾಯಣ ಹಿಡ್ಕೊಂಡೋಗಿ ಅವ್ರ ಕೋಣೆ ಕೂತ್ರೆ ಅವರೊಂದು 4 ದಿವಸ ಹೇಳ್ದಂಗೆ ಮಾಡೋದು, ಇನ್ನೊಂದು 4 ದಿವಸ ಪುರ್ಸೋತಿಲ್ಲ ಅನ್ನೋದು, ಮತ್ತೊಂದು 8 ದಿವಸದ ಮೇಲೆ ನಾನು ಮತ್ತೆ ಹೋದರೆ 1 ದಿವಸ ಹೇಳ್ದಂಗೆ ಮಾಡೋದು, ಮತ್ತೆ ನೋಡೋಣ ಅನ್ನೋದು. ಹೀಗೆ ಮಾಡಿ ನನಗೆ ಹೇಳದೇ ಇರುವುದನ್ನು ತನ್ನ ಮಾದರಿ ಅಂತ ತೋರಿಸಿದ್ರು ಅಂತ ಕಾಣ್ತದೆ. ಉಪನ್ಯಾಸಕ್ಕೆ ನಿತ್ಯ ಹೊರಟಿದ್ದೆ ಅವರ ಬೆನ್ನಿಗೆ ನಾನು. ಒಂದು ದಿವಸ ಹೇಳಿದರು, ನಿನಗೇನಾಗಬೇಕು ನಾನು ಉಪನ್ಯಾಸಕ್ಕೆ ಬಂದು ಅಂತ. ಅದು ಹೇಗಿತ್ತಂದರೆ, ಚಿಕ್ಕ ಮಕ್ಕಳು ರೆಡಿಯಾಗಿ ಡ್ರೆಸ್ ಹಾಕಿ ಕೂತ್ಕೊಂಡಾಗ ಹೊಡೆದ ಹಾಗಾಯಿತು ನನಗೆ. ನಾನು ಉಪನ್ಯಾಸಕ್ಕೂ ಹೋಗೋದು ಬಿಟ್ಟೆ. ಅವರು ಎಲ್ಲದರಲ್ಲೂ ತೋರಿಸಿದ್ದು ಏನು ಅಂದರೆ, ನೀನು ಸ್ವತಃ ಓದು, ಸ್ವತಃ ತಿಳಿ, ಸ್ವತಃ ಅದನ್ನು ಅರ್ಥ ಮಾಡಿಕೊ. ಸ್ವತಃ ಅರ್ಥ ಮಾಡಿಕೊಳ್ಳುವುದರಲ್ಲಿ ಇರುವ ಆನಂದ ಮತ್ತು ಪರಿಶ್ರಮ ಇನ್ನೊಬ್ಬರು ಹೇಳಿಕೊಟ್ರೆ ಬರಲ್ಲ ಅಂತ ಇದ್ದಿರಬೇಕು ಅಂತ ಈಗ ಅರ್ಥ ಆಗೋದು. ಯಾಕಂದರೆ ನನ್ನ ಸಾಕ್ಷಾತ್ ಗುರುಗಳಾದ ಸತ್ಯಕಾಮರು ಕೂಡ ಪುರಾಣ ಪ್ರಪಂಚವನ್ನು ಅರೆದು ಕುಡಿದ ಹಾಗೆ ಅವರ ಎಲ್ಲ ಕಾದಂಬರಿಗಳಿವೆ. ಅವರು ಹೇಳಲಿಲ್ಲ ನನಗೆ. ಹೀಗಾಗಿ ನಾನು ನಿಮಗೆಲ್ಲರಿಗೂ ಹೇಳೋದು, ಒಂದು ಕಾಲ ಇತ್ತು, ಅದು ಸಂಸ್ಕೃತದಲ್ಲಿದೆ, ಓದಕ್ಕೆ ಬರಲ್ಲ, ನಮಗೆ ಭಾಷೆ ಗೊತ್ತಿಲ್ಲ, ಜಾತಿ ಬಂಧನ ಇದೆ, ಅದಕ್ಕೆ ಜಾತಿಯವರೇ ಓದಬೇಕು, ಜಾತಿ ಅಲ್ಲದವರು ಏನೇನೇನೋ ಅಪಕಲ್ಪನೆಗಳೆಲ್ಲ ಇತ್ತು. ಗಂಡಸರು ಮಾತ್ರ ಓದಬೇಕು, ಹೆಂಗಸರು ಓದಬಾರ್ದು, ಎಲ್ಲವೂ ಇತ್ತು. ಈಗ ನಾವು ತುಂಬ ಬದಲಾಗಿದ್ದೇವೆ. ಆಗಬೇಕು, ಆಗಿಲ್ಲದಿದ್ದರೆ ಮನಸ್ಸಿನಿಂದ ಅಂಥ ಕೆಟ್ಟ ವಿಚಿತ್ರ ಮಾನಸಿಕ ಪೂರ್ವಗ್ರಹಗಳನ್ನು ದಯವಿಟ್ಟು ತೆಗಿಲೇಬೇಕು. ನಾವು ತೆಗೆಯದಿದ್ದರೆ ನಾವು ಬೆಳೆಯೋಕ್ಕೆ ಸಾಧ್ಯ ಇಲ್ಲ. ನಾನು ಅದಕ್ಕೆ ಚರಣ್ ಅವರಿಗೆ ಯಾವಾಗಲೂ ಹೇಳ್ತಿದ್ದೆ, ಶ್ರೀಮದ್ ಭಾಗವತದಂಥದ್ದನ್ನು ಬೀದಿಯಲ್ಲಿ ಹೇಳಬೇಕಾದ ಗ್ರಂಥ. ಮಡಿ ಮಾಡಿ ಅದನ್ನು ಒಂದೇ ಕಡೆ ಹೇಳ್ತಾ ಬಂದರೆ ನಿಜವಾದ ಸಾರಸರ್ವಸ್ವವೂ ಕೂಡ ತಲುಪಬೇಕಾದವರನ್ನು ತಲುಪದೆ ಹೋಗಬಹುದು. ಹಾಗಾಗಿ ನಿಮ್ಮ ಮನೆಗಳಲ್ಲೆಲ್ಲ ಭಾಗವತದ ಒಂದು ಶ್ರುತ ಪರಂಪರೆ ನೋಡಿ. ನಮ್ಮದು ಶ್ರುತ ಪರಂಪರೆ, ಕೇಳುವುದರಿಂದ ಬೆಳೆದದ್ದು. ಕೇಳುವುದರಿಂದ ಬೆಳೆದದ್ದರಿಂದಲೇ ಅಂಥ ಗ್ರಂಥಾಲಯವನ್ನು ಸುಟ್ಟರು ನೋಡಿ, ನಳಂದ ವಿಶ್ವವಿದ್ಯಾಲಯದಲ್ಲಿ. ಸುಟ್ಟಾಗಲೂ ನಮ್ಮ ಸಂಸ್ಕೃತಿಯ ಅಷ್ಟೂ ಶಾಸ್ತ್ರ ಉಳಿಯಿತು. ಯಾಕೆ ಉಳಿಯಿತು? ಎಲ್ಲ ತಲೆಯಲ್ಲಿತ್ತು. ನಿನ್ನೆ ಪ್ರತಾಪ್ ಸಿಂಹ ಭಾಳ ಚೆನ್ನಾದ ಉತ್ತರ ಕೊಟ್ಟಿದ್ದಾರೆ, ನೀವು ಗಮನಿಸಿರಲಿಕ್ಕೆ ಸಾಕು. ನೀವು ಜನಿವಾರ ಕಟ್ ಮಾಡಿದ್ರಿ, ಸಂಪತ್ತು ತಲೆಯಲ್ಲಿದೆ, ಜನಿವಾರದಲ್ಲಿಲ್ಲ, ನಿಮಗದು ಗೊತ್ತೇ ಆಗಲಿಲ್ಲ ಅಂತ. ಹಾಗೆ ನಮ್ಮ ತಲೆಯಲ್ಲಿ ನಾವು ಸಂಪತ್ತನ್ನು ಗಾಢವಾಗಿ ಬೆಳೆಸಿಕೊಳ್ಳಬಹುದಾದ ಸೌಕರ್ಯ ಇವತ್ತಿನ ದಿನದಲ್ಲಿ. ನೀವು ಇಂಗ್ಲೀಷ್ ಭಾಷೆ ಒಂದು ಓದಬೇಡಿ, ಯಾಕಂದರೆ ಇಂಗ್ಲೀಷ್ ಕಲ್ಚರ್ ಅಂತ ನಾವು ಯಾವುದನ್ನು ಹೇಳ್ತೇವಲ್ಲ, ಆ ಕಲ್ಚರ್ನವರಿಗೆ ನಮ್ಮ ಭಾರತೀಯ ತತ್ವಶಾಸ್ತ್ರದ ವಾಸನೆ ಸಂಸ್ಕಾರಗಳು ಇಲ್ಲದೆ ಅನುವಾದ ಆಗೋದ್ರಿಂದ ಅದೊಂದು ಬಿಟ್ಟರೆ ನೀವು ಕನ್ನಡ, ಹಿಂದಿ, ಮರಾಠಿ
ಅಥವಾ ಭಾರತೀಯ ಭಾಷೆಯ ಯಾವುದೇ ಅನುವಾದ ಓದಿ, ಏನೇನೂ ನಿಮಗೆ ಅದರ ನಿಜವಾದ ಸತ್ವಸಾರಕ್ಕೆ ತೊಂದರೆ ಆಗಲಿಕ್ಕಿಲ್ಲ. ವ್ಯಾಖ್ಯಾನ ಮಾಡುವ ಮಟ್ಟಕ್ಕೆ ಸಂಸ್ಕೃತದಲ್ಲಿಯೇ ನಾನು ಒರಿಜಿನಲ್ ಓದಿದರೆ ನನಗೆ ಒರಿಜಿನಲ್ನಲ್ಲಿ ಸಿಗುವ ಆನಂದ ಅದು ಬೇರೆ ಇರಬಹುದು. ಆದರೆ ಖಂಡಿತಕ್ಕೂ ಕೂಡ ಇಂಥದ್ದೊಂದು ಸಾರಸರ್ವಸ್ವವನ್ನು ಒಳಗೊಂಡ ಒಂದು ಮಹಾತತ್ವಶಾಸ್ತ್ರ ನಮ್ಮಲ್ಲಿ ಇದೆ. ಆ 50ರ KS ನಾರಾಯಣಾಚಾರ್ಯರ ಪ್ರೇರಣೆ ನನ್ನನ್ನು ಓದಿಗೆ ನೂಕಿತು. ಕೇಳ್ತಾ ನನ್ನಲ್ಲಿ ಏನೋ ಒಂದು ಖಾಲಿತನ ಇದೆ. ನಾನು ಇಷ್ಟರವರೆಗೆ ಯಾವುದು ಅಧ್ಯಾತ್ಮ ನಡೆದಿದ್ದೇನೆ ಅದು ಸಂಪೂರ್ಣ ಆಗಿಲ್ಲ. ಯಾವುದೋ ಒಂದು ಕೊರತೆ ನನ್ನನ್ನು ಬಾಧಿಸ್ತಿದೆ ಅಂತ ನನಗೆ ನಾನು ರಾತ್ರಿಯೆಲ್ಲ ಕೇಳ್ತಿದ್ದೆ 2-2:30ವರೆಗೆ. ನನಗೆ ನಿದ್ದೆಯಲ್ಲಿ ಅವರು ನನ್ನ ಎದೆಯಲ್ಲಿ ಕೂತು ಹೇಳಿದ ಹಾಗೆಲ್ಲ ಆಗ್ತಿತ್ತು. ನಾರಾಯಣಾಚಾರ್ಯ ಅವರ ಕಂಠ ಕೂಡ ತುಂಬ ಚೆನ್ನಾಗಿದೆ. ಅವರು ಹಾಡ್ತಾ ಎಲ್ಲ ಹೇಳ್ತಾರೆ ಅದನ್ನು, ಮತ್ತು ಅದ್ಭುತ ವ್ಯಕ್ತಿ. ಹೀಗಾಗಿ ಅದು ಒಂದು ಥರ ಒಂದು ಧ್ಯಾನಾವಸ್ಥೆಗೆ ನನ್ನನ್ನು ಕರ್ಕೊಂಡು ಹೋಯಿತು. ಆ ಥರದ ಧ್ಯಾನಾವಸ್ಥೆಗೆ ಕರ್ಕೊಂಡು ಹೋಗುವುದಕ್ಕೆ ನಿಮಗೆ ಅನ್ನಿಸ್ಬಹುದು ಅದು ನಮಗೆಲ್ಲ ಎಲ್ಲಿ ಆಗ್ತದೆ, ನಮಗೆ ಅರ್ಹತೆ ಬೇಕಲ್ಲ ಅಂತ. ದೇವರ ದಾರಿಯಲ್ಲಿ ಅರ್ಹತೆ ಯಾವುದು ಗೊತ್ತಾ? ಭಕ್ತಿ ಮಾತ್ರ. ಅದೂ ಕೂಡ ಇಲ್ಲದಿದ್ದರೆ ಮಾತ್ರ ನಿಮ್ಮ ಹತ್ರ ಅದು ಬರಲಿಕ್ಕಿಲ್ಲ. ಉಳಿದ ಯಾವ ಅರ್ಹತೆಯೂ ಬೇಡ. ನೀವು ಯಾವ ಜಾತಿ ಬೇಕಾಗಿಲ್ಲ, ನೀವು ಎಷ್ಟು ಓದಿದ್ದೀರಿ ಬೇಕಾಗಿಲ್ಲ, ನೀವು ಶ್ರೀಮಂತರೋ ಬಡವರೋ ಬೇಕಾಗಿಲ್ಲ, ನೀವು ಹೆಣ್ಣೋ ಗಂಡೋ ಬೇಕಾಗಿಲ್ಲ. ನಿಮ್ಮೊಳಗೆ ನಿರಂತರವಾಗಿ ಅವನೊಬ್ಬ ಇದ್ದಾನೆ. ಅವನು ಯಾಕೋ ನನ್ನಿಂದ ದೂರ ಇದ್ದಾನೆ, ಅವನು ನನ್ನ ಹತ್ರನೇ ಇದ್ದ ಹಾಗೆ ಅನ್ನಿಸ್ತಾನೆ, ಆದರೆ ಯಾವಾಗಲೂ ಸಿಕ್ಕಾಗ್ತಾನೆ, ಸಿಗೋದೇ ಇಲ್ವಲ್ಲ ಅನ್ನುವ ಒಂದು ನಿರಂತರ ಚಡಪಡಿಕೆ ಇದ್ದರೆ ಸಾಕು. ಅದು ಇಂದಲ್ಲ ನಾಳೆ ಎಲ್ಲರಿಗೂ ಬರುವ ಚಡಪಡಿಕೆ. ನೀವು ಎಷ್ಟೇ ಬದುಕಿನಲ್ಲಿ ಸಾಧನೆ ಮಾಡಿ ಒಂದು ಟಾರ್ಗೆಟ್ ಮುಟ್ಟಿದೆ ಅಂತ ಅಂದ್ಕೊಳ್ಳಿ, ಆ ಟಾರ್ಗೆಟ್ ಮುಟ್ಟುವವರೆಗೆಲ್ಲ ಮೈಮರೆತು ಗಲಾಟೆ ಮಾಡಿರ್ತೀರಿ. ನೀವು ಟಾರ್ಗೆಟ್ ಮುಗೀತದೆ ನೋಡಿ, ಮರುದಿವಸ ಒಂದು ವ್ಯಾಕ್ಯೂಮ್ ಎಲ್ಲರಲ್ಲೂ ಇರ್ತದೆ. ಇಷ್ಟೇಯಾ? ಇದರ ಆಚೆಗೆ ಏನು ಇಲ್ವಾ? ಇದರ ಆಚೆಗೆ ಏನು ಇಲ್ವಾ ಅನ್ನುವ ಒಂದು ಒಳಗೆ ಕಾಣಿಸಿಕೊಳ್ಳುವ ನಿರ್ವಾತ ಇದೆಯಲ್ಲ, ಒಂದು ಖಾಲಿತನ, ಅಲ್ಲಿ ಎಂಟರ್ ಆಗಬೇಕು ನಾವು. ಅದರ ಒಳಗೆ ಅವನೇ ಇದ್ದಾನೆ. ಭಾಗವತ ಇರಲಿ, ಭಗವದ್ಗೀತೆ ಇರಲಿ, ರಾಮಾಯಣ ಇರಲಿ, ಮಹಾಭಾರತ ಇರಲಿ, ಮಾಡುವ ಮುಖ್ಯ ಕೆಲಸ ಒಂದು ಏನು ಅಂದರೆ ನಮ್ಮ ಒಳಗಿರುವ ಭಗವಂತನನ್ನು ನಮಗೆ ಒಂದು ಸಣ್ಣ ಅನುಭವಕ್ಕೆ ತರುವುದು. ಪೂರ್ತಿಯಾಗಿ ಅಂತ ನಾನು ಹೇಳಲ್ಲ, ಕನಿಷ್ಠ ಮಟ್ಟಕ್ಕಾದರೂ ನಮಗೊಂದು ಸಣ್ಣ ಸ್ಪಂದನ ಉಂಟಾದರೆ ಓಹೋ ಒಂದು ವಿಷಯ ಗೊತ್ತಾಗ್ಬಿಡುತ್ತೆ, ಈ ಜಗತ್ತಿನ ಸಕಲ ಚರಾಚರಗಳಲ್ಲಿ ಅವನಿದ್ದಾನಲ್ಲ ಅಂತ. ಸಕಲ ಚರಾಚರಗಳಲ್ಲಿ ಅವನಿದ್ದಾನಂದಾಗ ಅವನು ಎಷ್ಟು ಕರುಣಾಮಯಿ. ಒಬ್ರಿಗೆ ಭೇದ ಮಾಡಲಿಲ್ವಲ್ಲ, ಇಲ್ಲಿ ಇದ್ದೇನೆ ಇಲ್ಲಿ ಇಲ್ಲ ಅಂತಿಲ್ವಲ್ಲ. ಇದನ್ನು ನೀವು ಬಹಳ ರ್ಯಾಷನಲ್ಲಾಗಿ ಎಡಪಂಥೀಯರ ಹಾಗೆ ಯೋಚನೆ ಮಾಡುವಾಗ ಮತ್ತ್ಯಾಕ್ರಿ ಎಲ್ಲರೂ ಒಂದೇ ಥರ ಇಲ್ಲ, ಎಲ್ಲರೂ ಶ್ರೀಮಂತರು ಯಾಕಾಗಲಿಲ್ಲ, ಎಲ್ರಿಗೂ ಎಲ್ಲ ಸಿಕ್ಕಲಿಲ್ಲ ಯಾಕ್ರಿ, ಎಲ್ಲರಿಗೆ ಒಂದೇ ಥರದ ಕೈಕಾಲು ಕೊಡಲಿಲ್ಲ, ಯಾಕೆ ಕೊಟ್ಟಿದ್ದಾನ್ರಿ? ನೀವು ಹೊರಗಿನ ವಿಚಾರಕ್ಕೆ ಬರಬೇಡಿ. ಅದೆಲ್ಲ ಭೌತಿಕವಾದದ್ದನ್ನು ಭಗವಂತನ ಭಾಗವಾಗಿ ಒಂದು ಪಾರ್ಟ್ ಅಂತ ನೋಡಿದರೆ ಅಭೌತಿಕವಾದ ಒಂದು ಶಕ್ತಿಯಾಗಿ ಅವ ಇದ್ದಾನಲ್ಲ, ಅವ ಎಲ್ಲರಲ್ಲೂ ಕಂಪ್ಲೀಟಾಗಿ ಇದ್ದಾನೆ. ಈ ಭಾವದಿಂದ ನಮಗೆಲ್ಲರಿಗೂ ಕೂಡ ಒಂದು ಬಹಳ ದೊಡ್ಡ ಭಯ ಇದೆ, ಬಹಳ ದೊಡ್ಡ ನಿರಾಶೆ ಇದೆ, ನಮಗೆಲ್ಲರಿಗೂ ಕೂಡ ಒಂದು ಆತಂಕ ಇದೆ. ಅದು ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಒಂದು ಧರ್ಮದ ಆವೇಶ. ಕೋಲ್ಕತ್ತಾದಲ್ಲಿ ಏನಾಗ್ತಿದೆ, ಬಾಂಗ್ಲಾದಲ್ಲಿ ಏನಾಗ್ತಿದೆ, ಕೇರಳ ಏನು ಮಾಡ್ತಿದೆ, ನಮ್ಮ ಸುತ್ತಮುತ್ತಲೇ ಏನೇನೋ ದುರ್ಘಟನೆಗಳು ನಡೆಯುತ್ತಿವೆ. ಮೊನ್ನೆ ಪುರಿ ಜಗನ್ನಾಥನ ಗರುಡಗಂಬದಿಂದ ಧ್ವಜವನ್ನೇ ಗರುಡ ತಗೊಂಡು ಹೋಯಿತು ಅಂತ ಒಂದು ಸುದ್ದಿ ಆಯಿತು. ಪುತ್ತಿಗೆಯ ಮೂಲ ಮಠದ ದೇವಸ್ಥಾನದಲ್ಲಿ ಆ ರಥೋತ್ಸವಕ್ಕೆ ಪೂರ್ವದಲ್ಲಿ ಗಾಳಿ ಬಂದು ಗರುಡಗಂಬವೇ ಬಿತ್ತು ಅನ್ನುವ ಸುದ್ದಿ ಬಂತು. ಮೊನ್ನೆ ಬಪ್ಪನಾಡು ದೇವಸ್ಥಾನದಲ್ಲಿ ರಥ ಎಳೆಯುವ ಹೊತ್ತಿಗೆ ರಥದ ಮೇಲ್ಭಾಗ ನೆಲಕ್ಕೆ ಬಿದ್ದ ಘಟನೆ ಬಂತು. ನಾವು ಕಾರ್ಯಕಾರಣ ಸಂಬಂಧವನ್ನು ಹುಡುಕುವವರು. ಒಂದು ಕಾರ್ಯ, ಒಂದು ಕಾರಣ ಇಲ್ಲದೆ ಇಲ್ಲಿ ಏನೂ ಆಗೋದಿಲ್ಲ ಅಂತ. ಈ ಹಿನ್ನೆಲೆಯಲ್ಲಿ ಬದುಕಿನ ಎಲ್ಲ ಸುತ್ತ ಕಾಣುವ ಸಂಗತಿಗಳಿಗೆ ಕಾರಣ ಇದೆ, ಕಾರಣ ಇಲ್ಲದೆ ಏನೂ ಆಗೋದಿಲ್ಲ. ಹಾಗಾಗಿ
ನಮ್ಮ ಈ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಶ್ರೀಮದ್ ಭಾಗವತ ತಗೊಂಡು ಏನು ಮಾಡೋದು? ಪೂಜ್ಯರು ಹೇಳಿದರು, ಅಲ್ಲಿ 10 ಜನ ಇದ್ದರು, ಮಾತಾಡ್ತೀನಿ ಅಂತ. ಅವರಿಗೂ ಗೊತ್ತು. ಶುಕಮುನಿಗಳು ಪರೀಕ್ಷಿತನಿಗೆ ಒಬ್ಬನಿಗೆ ಹೇಳಿದರು. ಎಷ್ಟು ಜನ ಇದ್ದರು ಅಂತ ಉಲ್ಲೇಖ ಇದೆ. ಸರ್ವ ಋಷಿಗಳು ಬಂದು ಆಸೀನರಾದರು ಅಂತ. ನಿಮ್ಮ ಪುಣ್ಯಕ್ಕೆ ನಮ್ಮ ವಾಕ್ ಸತ್ಯವಿದ್ದರೆ ನಾವು ಎಲ್ಲರೂ ಈಗ ಭಕ್ತಿಯಿಂದ, ನಾವು ಯಾರ ವಿರುದ್ಧಕ್ಕಾಗಿಯೂ ಅಲ್ಲ, ನಮ್ಮ ಅಂತಃಸತ್ವದ ಭಗವಂತನನ್ನು ಕಾಣಬೇಕು ಅನ್ನುವ ಹಸಿವಿನಿಂದ ನೀವು ಇಲ್ಲಿ ಬಂದು ಕೂತದ್ದು ಹೌದಾದರೆ, ನಿಮಗೆ ಗೊತ್ತಿರಲಿ, ನಿಮ್ಮ ಪಕ್ಕದಲ್ಲೆಲ್ಲ ದೇವತೆಗಳು ಮತ್ತು ಋಷಿಗಳು ಆಸೀನರಾಗಿ ಭಾಗವತ ಕೇಳ್ತಾರೆ. ಇದು ಸತ್ಯದ ಮಾತು. ಇದು ಅನುಭವಿಸಿದವರಿಗೆ ಗೊತ್ತು. ಇದನ್ನು ಚರಣ್ ಅವರು ನನ್ನ ಬೆಳ್ತಂಗಡಿಯಲ್ಲಿ ಕಾರ್ಯಕ್ರಮ ಮಾಡುವಾಗ ಹೇಳಿದರು, ಒಂದು 25 ಜನ ಬರಬಹುದು, ನಮ್ಮಲ್ಲಿ ಇನ್ನೂ ಅದೆಲ್ಲ ಆ ರುಚಿಗಳಿಲ್ಲ ಅಂತ. ಅವರಿಗೆ ಕೇಳಿ ಅದು ಮುಗಿಯುವಾಗ ಏನಾಗಿತ್ತು ಅಂತ. ಯಾಕೆ ಈ ಮಾತು ಹೇಳ್ತೇನೆ? ನನ್ನ ಮಾತು ಅದರ ಉದ್ದೇಶ ಅಲ್ಲ, ಅಥವಾ ನನ್ನ ಮಾತು ನಿಮ್ಮನ್ನು ಪರಿವರ್ತಿಸ್ತದೆ ಅಂತಲೂ ನನ್ನ ಅಹಂಕಾರ ಅಲ್ಲ. ನಾನು ನಿಮಗೆ ಹೇಳೋದು, ನಮಗೆ ಗೊತ್ತಿಲ್ಲದ ಒಂದು ಬಹಳ ಅದ್ಭುತವಾದ ಸತ್ಯ ಎಲ್ಲರೂ ನಿಗೂಢ ಮಾಡಿ ಒಳಗಿಟ್ಟಿದ್ದಾರೆ, ಮಡಿ ಮಾಡಿದ್ದಾರೆ, ಅಥವಾ ನಾವು ಅಜ್ಞಾನದಿಂದ ದೂರ ಇದ್ದೇವೆ. ಹೀಗಾಗಿ ನಿಜವಾದ ಸತ್ಯವನ್ನು ನೋಡದೆ ನಾವು ಏನನ್ನೋ ಕಳ್ಕೊಂಡಿದ್ದೇವೆ. ನಾನು ವ್ಯಾಖ್ಯಾನ ಹೇಳುವ ಶಾಸ್ತ್ರೀಯ ಪರಂಪರೆಯವಳಲ್ಲ. ಪೂಜ್ಯರೆಲ್ಲರೂ ಹಿರಿಯರು ನನ್ನನ್ನು ಮನ್ನಿಸಬೇಕು. ನಾನು ಒಬ್ಬಳು ಶಾಲಾ ಶಿಕ್ಷಕಿ ಅಂದುಕೊಳ್ಳಿ. ನಾನೊಂದು ಪಠ್ಯ ಓದಿದ್ದೇನೆ. ಒಬ್ಬ ಶಾಲಾ ಶಿಕ್ಷಕಿಗೆ ಏನಿರುತ್ತೆ, ನಾನು ಓದಿದ ಪಠ್ಯವನ್ನು ಸುಂದರವಾಗಿ ಮಕ್ಕಳಿಗೆ ಅರ್ಥ ಆಗುವಂಗೆ ಹೇಳಬೇಕು. ಪಠ್ಯಕ್ಕೆ ದೋಷ ಬರಬಾರ್ದು. ಊನ ಇಲ್ಲದ ಹಾಗೆ ಪಠ್ಯದ ಎಲ್ಲ ಸಂಗತಿಗಳನ್ನು ಹೇಳಬೇಕು. ಮಕ್ಕಳಿಗೆ ಆಕರ್ಷಕ ಆಗಬೇಕು. ಆ ಮಕ್ಕಳು ಪಠ್ಯ ಹುಡ್ಕೊಂಡು ಹೋಗಬೇಕು, ನನಗೆ ನಿಲ್ಲಬಾರ್ದು. ಆ ಮಕ್ಕಳು ಇದು ಪಠ್ಯನ ನಾವು ಓದಬೇಕು ಅನ್ನೋ ಹಸಿವು ಹುಟ್ಟಬೇಕು. ಇದಿಷ್ಟೇ ನನ್ನ ಕಾಳಜಿ. ನನಗೆ ಯಾವುದೋ ವ್ಯಾಖ್ಯಾನಕಾರರಿಗೆ ಎದುರು ಮಾತನಾಡಿ ಇನ್ನೊಂದು ವ್ಯಾಖ್ಯಾನ ಹೇಳುವ ಉದ್ದೇಶಗಳಿಲ್ಲ. ಶ್ರೀಮದ್ ಭಾಗವತದ ನಿಜವಾದ ಕಂಟೆಂಟ್ ಅಂತ ಯಾವುದಿದೆ ಅದನ್ನು ನಿಮ್ಮ ಮುಂದೆ ಅದು ಹೇಗಿದೆಯೋ ಹಾಗೆಯೇ, ಕೆಲವು ಸ್ವಲ್ಪ ನಿಮಗೆ ಅದರಲ್ಲಿ ಗಂಭೀರ ಅನ್ನಿಸುವ ವಿಷಯಗಳು, ಇನ್ನು ಕೆಲವು ಭೂಮಿ ಇದೆ, ಖಗೋಳ ಇದೆ, ಇದೆಲ್ಲ ಹೇಗೆ ಉಂಟಾಯಿತು. ನಾವು ಬರುವಾಗ ಕಾಣ್ತಿರುವಾಗ ರೆಡಿಮೇಡ್ ಕೊಟ್ಬಿಟ್ಟಿದ್ದಾನೆ ಭಗವಂತ. ಈ ರೆಡಿಮೇಡೇ ಇತ್ತ? ಇದು ರೆಡಿಮೇಡೇ ಇದ್ದದ್ದಾದರೆ ಅದಕ್ಕೆ ಯಾರು ಕರ್ತೃಗಳೇ ಇಲ್ವಾ? ಒಂದು ಹುಟ್ಟಬೇಕಾದ್ರೆ ಅಪ್ಪ ಅಮ್ಮ ಇಲ್ಲದೆ ಹೇಗೆ ಹುಟ್ಟುತ್ತೆ? ಯಾವುದೋ ಒಂದು ಅಪ್ಪ ಅಮ್ಮ ಇರಬೇಕಲ್ಲ. ಈ ಥರದ ವಿಸ್ಮಯಗಳನ್ನೆಲ್ಲ ಅಲ್ಲಿ ಯಾರು, ಹಾಗಾದರೆ ಯಾರು ಇದನ್ನೆಲ್ಲ ಸೃಷ್ಟಿ ಮಾಡಿದವ? ಈ ಸೃಷ್ಟಿಯಲ್ಲಿ ಆ ಆಕಾಶವನ್ನಿಟ್ಟು ಆ ಆಕಾಶದಲ್ಲಿ ಎಲ್ಲ ಎಷ್ಟೊಂದು ಖಗೋಳದಲ್ಲಿ ಎಷ್ಟು ನಕ್ಷತ್ರಗಳು, ಎಷ್ಟು ಗ್ರಹಗಳು ಯಾರಿಟ್ಟರು? ಒಂದು ಸಮಯ ಅಂತಿದೆ, ಒಂದು ಕಾಲ. ಇದು ಯಾರು? ಇದರ ಒಳಗೆ ಒಬ್ಬ ಬಹಳ ಭಯಾನಕವಾಗಿ ಅವಿತು ಕೂತಿದ್ದಾನೆ, ಸಾವು. ಅವನು ಎಷ್ಟು ಸ್ಪೀಡಾಗಿ ಕಾಲಗಣನೆ ಮಾಡ್ತಾನೆ ನಮಗೆ ಗೊತ್ತೇ ಇಲ್ಲ. ನಾವಿನ್ನೂ ನಿನ್ನೆ ಹುಟ್ಟಿದ್ದೇವೆ, ನಮ್ಮದು ಯೌವನ ಇನ್ನೂ ಆಗ್ತಾಯಿದೆ ಅನ್ನೋದ್ರೊಳಗೆ ನಮ್ಮ ಯೌವನ ಮುಗಿಯಿತು ಅಂತಾನೆ. ಟೈಮ್ ಪಾಸ್ ಆಯಿತು ನೋಡಿ ಅಂತ. ಯೌವನ ಮುಗೀತಿದ್ದಂಗೆ ಆಯಿತು ನಿಮ್ಮದು, ಈಗ ವೃದ್ಧಾಪ್ಯಕ್ಕೆ ಬಂದ್ರಿ ಅಂತಾನೆ. ನಾಳೆ ಹೋಗಲಿಕ್ಕೆ ಟೈಮ್ ಆಯಿತು, ಡಿಪಾರ್ಚರ್ ಟಿಕೆಟ್ ತೊಗೊಳ್ಳಿ ಅಂತಾನೆ. ಎಂಥ ಸ್ಪೀಡಲ್ಲಿ ಎಲ್ಲ ಕೆಲಸ ಆಗ್ತದಲ್ಲ. ಏನು ಉದ್ದೇಶ? ಯಾರು? ಈ ಸಾವನ್ನು ಗೆಲ್ಲೋದು ಹೇಗೆ? ಈ ಭಯ ಆತಂಕಗಳನ್ನು ಗೆಲ್ಲೋದು ಹೇಗೆ? ಈ ಮುಖ್ಯ ನುಡಿ, ಮನುಷ್ಯನ ಭಯ ಆತಂಕಗಳನ್ನು ಗೆದ್ದರೆ, ಸಾವನ್ನು ಗೆದ್ದರೆ ನಾವು ಯಾವತ್ತೂ ನಾಶ ಆಗೋದಿಲ್ಲ, ನಮ್ಮ ಧರ್ಮವೂ ನಾಶ ಆಗೋದಿಲ್ಲ. ನೀವು ಹೇಗೆ ಅಂತ ಕೇಳಬಹುದು. ಕೃಷ್ಣ ಒಂದು ಮಾತು ಹೇಳ್ತಾನೆ, ನೀನು ಮರಣಕಾಲೇಪಿ ಮಾಂ ಸ್ಮರೇನ್ ಅಂತ್ಯಕಾಲೇಪಿ ಮಾಂ ಸ್ಮರೇನ್. ನೀನು ಸಾಯುವ ಹೊತ್ತಿಗೂ ಕೂಡ ನನ್ನನ್ನು ನೆನೆಯುತ್ತಾ ಸತ್ತರೆ ನನ್ನನ್ನೇ ಸೇರುತ್ತಿ, ಮಾಂ ಯಾಂತಿ. ನೀನು ಸಾಯುವ ಹೊತ್ತಿಗೂ ಕೂಡ ನನ್ನನ್ನು ನೆನೆದರೆ ನೀನು ನನ್ನನ್ನೇ ಸೇರುತ್ತಿ ಅಂತ ಹೇಳಿದಾಗ, ನಿಮ್ಮನ್ನು ಒಬ್ಬ ಪರಧರ್ಮೀಯ ಬಂದು ನನ್ನ ಧರ್ಮ ಸೇರಲ್ವಾ, ಕೊಲ್ತೇನೆ ಅಂದರೆ ನಿಮ್ಮ ಇಚ್ಛೆಯ ಭಗವಂತನ ಹೆಸರು ಹೇಳಿ ಸಾಯುವುದಕ್ಕೆ ನಿಮಗೆ ಸಾಧ್ಯವಾದರೆ ನೀವು ಮರುಜನ್ಮದಲ್ಲಿ ಮತ್ತೆ, ಈ ಜನ್ಮದ ವಿಷಯ ಬಂದಾಗ ನಾನು ಮುಂದೆ ಹೇಳ್ತೀನಿ ಏನು ಜನ್ಮ ಅಂದರೆ ಅದು ಏನು, ನಾವು ನಮಗೆ ಮಾತ್ರವ ಜನ್ಮ, ಬೇರೆ ಯಾರಿಗೂ ಇಲ್ವಾ? ಮುಂದೆ ನೀವು ಮತ್ತೆ ಭಗವಂತನ ಪ್ರತಿನಿಧಿಯಾಗಿ ಹುಟ್ಟಿ ಮತ್ತೆ ಬೆಳೆಸಲಿಕ್ಕೆ ಇದ್ದೇ ಇದ್ದೀರಿ. ನಾಶ ಇಲ್ಲ, ನಾವು ಖಂಡಿತ ನಾಶವಾಗುವುದಿಲ್ಲ. ನನಗೆ
ಪ್ರಭಾಕರ್ ಭಟ್ ಅವರಿಗೆ ಹೇಳಿದೆ ನಾನು, ನೀವು ನಮಗೆ ಮಾದರಿ. ಅವರು ಹೇಳಿದರು, ನೀವು ನಮಗೆ ಬೆಂಬಲ. ಹೌದು, ನಾವು ಬೆಂಬಲ. ಹಿಂದೆ ನಾವು ನಿಮ್ಮಷ್ಟು ಹೋರಾಟದ ಛಾತಿಯವರಲ್ಲ. ಆದರೆ ನನಗೆ ಇರುವ ಖಚಿತ ಭರವಸೆ, ನಮ್ಮನ್ನು ಅಖಂಡವಾಗಿ ಅಷ್ಟೂ ಜನರನ್ನು ಮುಗಿಸಿದರೂ ಒಬ್ಬ ಸಾಕು ನಮ್ಮ ಇಡೀ ಹಿಂದೂ ಧರ್ಮ ಪುನಃಸ್ಥಾಪನೆಗೆ. ಶಂಕರಾಚಾರ್ಯರು ಅದಕ್ಕೆ ಉದಾಹರಣೆ. ಶಂಕರಾಚಾರ್ಯರು ಇರುವವರೆಗೆ, ಅವರು ಬರುವವರೆಗೆ ಬುದ್ಧ ಧರ್ಮ ಯಾವ ಮಟ್ಟಕ್ಕೆ ಹೋಗಿತ್ತು ಎಲ್ಲರಿಗೂ ಗೊತ್ತಿದೆ. ಜಗತ್ತಿನಲ್ಲಿ ಒಂದು ಧರ್ಮ ಉತ್ಥಾನಕ್ಕೆ ಹೋಗೋದು, ಇನ್ನೊಂದು ಪ್ರತ್ಯುತ್ಥಾನ ನಡೀತಾ ಇರ್ತದೆ. ಬೆದರುವುದಲ್ಲ, ಹೆದರಲಿಕ್ಕಿಲ್ಲ. 3 ಥರ ಹೇಳ್ತಾರೆ ವೇದವ್ಯಾಸರು. ಪರಧರ್ಮೀಯರು ಆಕ್ರಮಣ ಮಾಡಿದರೆ ಅಥವಾ ಶತ್ರುಗಳು ಆಕ್ರಮಣ ಮಾಡಿದರೆ, ಋಷಿಮುನಿಗಳು ಆ ಕಾಲಕ್ಕೆ ಮಾಡ್ತಿದ್ದದ್ದು 3 ಮಾರ್ಗ ಅಂತ. ಒಂದು, ದೇವನನ್ನು ನೆನೆದು ಕಣ್ಮುಚ್ಚಿ ಸಾಯುವುದು, ಅವರು ಕೊಂದರೆ ಕೊಲ್ಲಿಸ್ಕೊಳ್ಳೋದು, ಎದ್ದು ನಿಂತು ಬಾ ಕೊಲ್ಲು, ದೇವರನ್ನು ನೆನೆಯೋದು, ಸಾಯೋದು ಒಂದು. ಎರಡನೆಯದು ಅವರು ಹೇಳ್ತಾರೆ ಓಡಿ ಹೋಗೋದು. ಓಡಿ ಹೋಗೋದು ಅಂದಾಗ ಸಾಕ್ಷಾತ್ ವೇದವ್ಯಾಸರು ದಾಖಲಿಸ್ತಾರೆ. ಅಷ್ಟಾದಶ ಪುರಾಣಗಳಲ್ಲಿ ಬೇಕಾದಷ್ಟು ಕಡೆ ಉಲ್ಲೇಖ ಬರ್ತದೆ. ಓಡಿ ಹೋಗೋದಂದರೆ ಎಲ್ಲಿಗೆ? ಎಲ್ಲಿ ಗುಡ್ಡ ಬೆಟ್ಟ ಕಾಡು ಗುಹೆಗಳಲ್ಲಿ ಅಡಗಿ ಕೂತ್ಕೊಳ್ಳಿ ಅಂತಾರೆ. ಒಂದು ಟೈಮ್ ಬರುತ್ತೆ, ಅವತ್ತು ಹೊರಗೆ ಬನ್ನಿ ಅಂತಾರೆ. ಧರ್ಮಶಾಸ್ತ್ರ ನಮ್ಮ ಶ್ರುತ ಪರಂಪರೆಯಲ್ಲಿದ್ದರೆ ಹೊರಗೆ ಬರುವಾಗ ನೀವು ಅಷ್ಟು ಆಸ್ತಿ ಸಹಿತ ನೀವು ಹೊರಗೆ ಬರ್ತೀರಿ, ಏನೂ ಭೀತರಾಗಬೇಡಿ. ಇದು ಋಷಿಮುನಿಗಳಿಗೆ ಇರುವಂತಹ ಮಾತು ವೇದವ್ಯಾಸರದ್ದು. 3ನೆಯದ್ದು ಶರಣಾಗತರಾಗುವುದು. ಅದು ತುಂಬ ಕನಿಷ್ಠರು ಮಾಡುವ ಕೆಲಸ. ನಮ್ಮ ಧರ್ಮವನ್ನು ಬಿಟ್ಟು ಅವರಿಗೆ ಶರಣಾಗತರಾಗಿ ಅವರ ಧರ್ಮೀಯರಾಗುವುದು, ಅದು 3ನೆಯ ಸಾಧ್ಯತೆ. ಈ 3 ಸಾಧ್ಯತೆಗಳಿವೆ. ಬದುಕಬೇಕು, ಸಾಯಬಾರದು ಭಯ ಇದ್ದವನು ಶರಣಾಗತನಾಗ್ತಾನೆ. ಸತ್ತರೂ ಆ ಧರ್ಮ ಭಗವಂತನನ್ನು ಬಿಡೋದಿಲ್ಲ ಅನ್ನುವನು ಉಳಿತಾನೆ. ಮತ್ತು ದಾಟುವವನು ಇಂದಲ್ಲ ನಾಳೆ ನಾನು ಈ ಸಂಪತ್ತಿನ ಜೊತೆಗೆ ಜೋಪಾನವಾಗಿ ನಿಧಿಯ ಹಾಗೆ ಎಲ್ಲಾದರೂ ಇರ್ತೇನೆ ಅಂತ ಓಡಿ ಹೋಗಿ ಅಡಗಿಕೊಳ್ತಾನೆ, ಅವನು ಕಾಯ್ತಾನೆ ಅಂತ. ಈ ಎಲ್ಲ ಸಾಧ್ಯತೆಗಳ ಮಧ್ಯೆ ನಾವು ಈಗ ಒಂದು ದೊಡ್ಡ ಆತಂಕ, ಒಂದು ದೊಡ್ಡ ಭಯ, ಸಾವು ಅನ್ನೋದು ನಮ್ಮ ಬಾಗಿಲು ಕೂಡ ತಟ್ಟುತ್ತಾ ಇದೆ. ಯಾರ ಬಾಗಿಲನ್ನೂ ಬಿಡಲ್ಲ ಅವನು. ನಾನು ಯಾವತ್ತೂ ಅಂದ್ಕೊಳ್ಳೋದುಂಟು, ಸಿದ್ದೇಶ್ವರ ಶ್ರೀಗಳು ಹೋದಾಗ, ನಮ್ಮ ಅಪ್ಪ ಹೋದಾಗ, KS ನಾರಾಯಣಾಚಾರ್ಯರು ಹೋದಾಗ, ಪೂಜ್ಯ ಪೇಜಾವರ ಶ್ರೀಗಳು ಹೋದಾಗೆಲ್ಲ ವೇದವ್ಯಾಸರು ಎಷ್ಟು ಜನರನ್ನು ಚಿರಂಜೀವಿಗಳ ಹೆಸರು ಹೇಳ್ತಾರೆ. ನಮಗೆ ಯಾಕೆ ಒಂದು 3-4 ಜನರನ್ನು ಚಿರಂಜೀವಿಗಳಾಗಿ ಭಗವಂತ ಉಳಿಸಲಿಲ್ಲ ಅಂತ. ಹಾಗೆ ಚಿರಂಜೀವಿತ್ವ ಬರಬೇಕಾದ್ರೆ ಯಾವುದೋ ಒಂದು ಸತತ ಸಾಧನೆಯೋ ಪ್ರಯತ್ನವೋ ಭಗವದ್ ಅನುಗ್ರಹವೋ ಆಗಬೇಕು ಅಂತಾದರೆ ನಾವು ಮೊದಲು ಅದಕ್ಕೆ ಅರ್ಪಿಸಬೇಕು. ಸಾವಿನ ಭಯ ಒಂದು ಕಡೆ, ಈ ಶ್ರೀಮದ್ ಭಾಗವತದ ಮೂಲ ಸೂತ್ರ. ಇಡೀ ವಾತಾವರಣ ನಮ್ಮ ಹಾಗೆ ಭೀತ ವಾತಾವರಣ. ನಾವು ಯಾವುದನ್ನು ಪರಮ ಉತ್ಕೃಷ್ಟ ಅವತಾರ, ಎಲ್ಲ ಧರ್ಮ ಸಂಸ್ಥಾಪನೆ ಮಾಡಿದ ಅವತಾರ ಅಂತ ಹೇಳ್ತೇವೆ, ಆ ಶ್ರೀಕೃಷ್ಣ ಪರಮಾತ್ಮ ಅವನೂ ಕೂಡ ತನ್ನ ಅವತಾರ ಸಮಾಪ್ತಿ ಮಾಡಿದ್ದಾನೆ. ಕಲಿಯುಗ ಪ್ರವೇಶ ಆಗಿದೆ. ದ್ವಾಪರದ ಎಲ್ಲ ಕೃಷ್ಣ ಸಂತತಿ ನಾಶವಾಗಿದೆ. ಇತ್ತ ಯುಧಿಷ್ಠಿರಾದಿಗಳು ಎಂಥ ಹೋರಾಟ ಮಾಡಿ ಯುದ್ಧದ ನಂತರ ರಾಜ್ಯ ಸಂಪತ್ತು ಪಡೆದಿದ್ದಾರೆ. ಅಂಥ ಹೊತ್ತಿನಲ್ಲಿ ಕೃಷ್ಣನಿಲ್ಲ. ನಮ್ಮಕ್ಕಿಂತ ಆತಂಕದ ಸಮಯ ಅಲ್ವಾ ಅದು? ಶ್ರೀಕೃಷ್ಣನೇ ಇಲ್ಲದ ಹೊತ್ತು. ನಮಗಿನ್ನೂ ಅಂಥ ಅವಸ್ಥೆ ಬಂದಿಲ್ಲ. ಅವರ ಕಾಲ ನೋಡಿ, ಭಗವಂತ ಇಡೀ ಭೂಮಂಡಲದಲ್ಲಿ ಮನುಷ್ಯರ ಅಕ್ಕಪಕ್ಕ ನಮ್ಮ ಹಾಗೆ ಓಡಾಡ್ತಿದ್ದವ, ತಾನು ಎಲ್ಲಿಯೂ ಕೂಡ ತಾನು ಭಗವಂತ ಅನ್ನೋದನ್ನು ಪದೇ ಪದೇ ಹೇಳದೆ, ಯಾರೂ ಗಮನಿಸದೆ ಭಗವಂತನಲ್ಲ ಅನ್ನೋ ಹಾಗೆ ಅಸಡ್ಡೆ ಮಾಡಿದಾಗ ತಾನು ಕೂಡ ಭಗವಂತ ಅನ್ನೋದನ್ನು ಅಲ್ಲಲ್ಲಿ ತೋರಿಸ್ತಾ, ಪಕ್ಕಾ ಗೆಳೆಯನ ಹಾಗೆ, ಒಬ್ಬ ಬಂಧುವಿನ ಹಾಗೆ, ಗೋಪಿಕೆಯರಿಗೆ ಮಿತ್ರನ ಹಾಗೆ, ಅಪ್ಪ ಅಮ್ಮ ಮತ್ತೊಬ್ಬರಿಗೆ ತಾನು ಒಬ್ಬ ಮಗುವಿನ ಹಾಗೆ, ಇನ್ಯಾವುದೋ ಸಾಕು ತಾಯಿಗೆ ಇನ್ನಿಲ್ಲದ ಗೌರವ ಋಣ ಸಂದಾಯ ಮಾಡಿದ ಒಬ್ಬ ಸಾಕು ಮಗನ ಹಾಗೆ, ಜಗತ್ತಿನ ದುಷ್ಟ ಅನ್ನಿಸಿಕೊಳ್ಳುವ ದುರ್ಯೋಧನನಿಗೂ ಕೂಡ ತನ್ನ ವಿಶ್ವರೂಪ ತೋರಿಸಿ ಬದಲಾಗಪ್ಪ, ನಿನಗೊಂದು ಅವಕಾಶ ಇದೆ ಅನ್ನುವ ಕರುಣೆ ತೋರಿದ, ಸಾಕ್ಷಾತ್ ಅರ್ಜುನನಿಗೇ ಗುರುತಾಗದ ಹಾಗೆ ಅಡಗಿ ಕೂತ, ಯುಧಿಷ್ಠಿರರಂಥ ಭೀಷ್ಮಾಚಾರ್ಯರಂಥ ಕೆಲವರಿಗೆ ಮಾತ್ರ ಇವನು ಸಾಮಾನ್ಯನಲ್ಲ ಅಂತ ಅರ್ಥ ಆಗಿದ್ದ,
ಎಲ್ಲಿಯೂ ಕೂಡ ತಾನು ಹೀಗೆ ಅಂತ ಹೇಳದ ಶ್ರೀಕೃಷ್ಣ ಯಾರಿಗೂ ಹೇಳದೆ ಒಬ್ಬ ಬೇಡನ ಬಾಣಕ್ಕೆ ಕಾಲು ಕೊಟ್ಟು ಬೇಕು ಬೇಕು ಅಂತಲೇ ತನ್ನ ಕಾಲು ಜಿಂಕೆಯ ಕಿವಿಯ ಹಾಗೂ ಕಾಣಬೇಕು ಅಂತಲೇ ಉದ್ದೇಶಪೂರ್ವಕ ಮರದ ಅಡಿಯಲ್ಲಿ ಕೂತು ಅರಳಿ ಮರದ ಕೆಳಗೆ ತಾನು ಈ ದೇಹದಲ್ಲಿ ಬಂದ ಕೆಲಸ ಮುಗಿಯಿತು, ನನ್ನ ಕೆಲಸ ಮುಗಿದ ಮೇಲೆ ಇಲ್ಲಿರಬಾರದು. ಇದು ಜಗತ್ತಿಗೆ ಕೊಟ್ಟ ಸಂದೇಶ. ಅವನು ನಮ್ಮ ಕೆಲಸ ಮುಗಿದ ಮೇಲೆ ಇಲ್ಲಿ ಇರಬಾರದು, ಕೆಲಸ ಇರುವವರೆಗೆ ಕೆಲಸ ನಿಲ್ಲಿಸದೆ ಮಾಡಬೇಕು. ಎರಡನ್ನೂ ಅವನು ಕೊಟ್ಟ ಸಂದೇಶ. ಕೊಟ್ಟವ ಹೋದದ್ದು ಹೇಗೆ ಯಾರಿಗೂ ಹೇಳಲಿಲ್ಲ. ಅವನು ಒಬ್ಬ ಸಾರಥಿ ದಾರುಕನಿಗೆ ಹೇಳಿದ, ನನ್ನ ಕೆಲಸ ಮುಗಿದಿದೆ, ನಾನು ಹೊರಡ್ತೀನಿ ಅಂತ. ಅಂಥ ಶ್ರೀಕೃಷ್ಣ ತನ್ನ ಅವತಾರ ಸಮಾಪ್ತಿ ಮಾಡಿ ಕೃಷ್ಣ ನಿರ್ಯಾಣವನ್ನು ಮಾಡುವ ಒಂದು ಬಹಳ ದೊಡ್ಡ ಜಗತ್ತಿನ ಬಹಳ ದೊಡ್ಡ ಇನ್ಸಿಡೆಂಟ್ ಅದು. ಒಬ್ಬ ಭೂಮಿಗೆ ಬಂದ ಭಗವಂತ ತನ್ನ ಕೆಲಸ ಮುಗಿಸಿ ತಾನು ತನ್ನ ಸ್ವಸ್ಥಾನಕ್ಕೆ ಹೊರಟದ್ದು ಪ್ರಸ್ಥಾನ, ಮಹಾಪ್ರಸ್ಥಾನ ಅಂತ ಹೆಸರು. ಹಾಗೆ ಹೊರಟವನು ದಾರುಕನಿಗಷ್ಟೇ ಹೇಳಿ, ಹೋಗು, ಅಲ್ಲಿರುವ ಹೆಣ್ಣು ಮಕ್ಕಳ ರಕ್ಷಣೆಯನ್ನೆಲ್ಲ ಅರ್ಜುನನಿಗೆ ಮಾಡುವುದಕ್ಕೆ ಹೇಳು, ನನ್ನ ಅನಿರುದ್ಧನ ಮಗ ವಜ್ರನನ್ನು ಸಿಂಹಾಸನಕ್ಕೆ ಕೂಡಿಸು, ಅಳಿದುಳಿದ ಕೆಲವರಿದ್ದಾರೆ ಅವರ ರಕ್ಷಣೆ ಅರ್ಜುನನಿಗೆ ಕೊಡು, ನಾನು ಹೊರಟಿದ್ದೇನೆ ಅಂತ ಹೇಳು ಅಂತ ಹೇಳಿ ಒಂದು ಕುರುಹು ಉಳಿಸದೆ, ತಾನು ಬಂದದ್ದರ ಕುರುಹು ಉಳಿಬಾರ್ದು ಅನ್ನುವ ಕಾರಣಕ್ಕಾಗಿ ದೇಹ ಕೂಡ ಉಳಿಸದೆ ಹಾಗೆಯೇ ಹೋದವನು. ಹಾಗೊಂದು ಮಹದವತಾರ ಶ್ರೀಕೃಷ್ಣ ಇಲ್ಲದ ಹೊತ್ತು. ಈ ಶ್ರೀಕೃಷ್ಣ ಹೋದಾಗ ಜೀವಮಾನ ಪೂರ್ತಿ ಗೆಳೆಯನ ಹಾಗೆ ಅವನ ಜೊತೆಗಿದ್ದ ಅರ್ಜುನ ಒಂದು ದಿನವೂ ಬಿಟ್ಟಿದ್ದು ಗೊತ್ತಿಲ್ಲ ಅನ್ನುವ ಹಾಗೆ ಅತ್ಯಂತ ಆತ್ಮೀಯ ಬಾಂಧವ್ಯ. ನೀವು ಅದನ್ನು ಬೇರೆ ಬೇರೆ ಕಡೆ ಓದಬೇಕು, ಮಹಾಭಾರತದಲ್ಲಿ ನೋಡಬೇಕು, ಅದೇ ಮುಂದೆ ಬರುವ ಕೃಷ್ಣನ ಅವತಾರದ ಸಂದರ್ಭದಲ್ಲಿ ನೋಡಬೇಕು ಹೇಗಿತ್ತು ಅವರ ನಂಟು ಅಂತ. ಅಂಥ ಅರ್ಜುನನಿಗೂ ಸೂಚನೆ ಇಲ್ಲ, ಹೇಳದೆ ಹೋದ ಅವನು. ಅಂಥ ಅರ್ಜುನ ಯಾವೆಲ್ಲ ಪರಾಕ್ರಮದ ಯುದ್ಧಗಳನ್ನು ಮಾಡಿದ್ದಾನೆ. ಮಹಾಭಾರತದ ಸಕಲ ಪುಟಗಳನ್ನು ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಖಾಂಡವನ ದಹನ, ಪಾಶುಪತಾಸ್ತ್ರ ಸಂಪಾದನೆ, ಇಂದ್ರಕೀಲ ಪರ್ವತದ ಮೇಲೆ ಹೋಗಿ ಇಂದ್ರನ ಜೊತೆಗೆ ಹೋಗಿ ಇಂದ್ರ ಲೋಕದಲ್ಲಿ ಇಂದ್ರನ ಸಿಂಹಾಸನದಲ್ಲಿ ಸಮಸಮ ಪಾಲು, ಉರ್ವಶಿಯನ್ನು ತಾಯಿ ಅಂತ ಗೌರವಿಸಿ ಬಂದದ್ದು, ಅಥವಾ ಒಬ್ಬನೇ ಇಡೀ ವಿರಾಟನ ಗೋಗ್ರಹಣ ಸಂದರ್ಭದಲ್ಲಿ ಸಕಲವನ್ನು ಗೆದ್ದ ಅರ್ಜುನ ಒಬ್ಬನೇ. ಅದು ಎಂಥದು, ನೋಡುವುದಕ್ಕೆ ನಪುಂಸಕರ ವೇಷದಲ್ಲಿ. ಅಂಥ ಅರ್ಜುನನಿಗೆ ಹೆಜ್ಜೆ ಹೆಜ್ಜೆಗೆ, ಮಹಾಭಾರತ ಓದಿದರೆ ಗೊತ್ತಾಗುತ್ತೆ, ಹೆಜ್ಜೆ ಹೆಜ್ಜೆಗೆ ಶ್ರೀಕೃಷ್ಣನಿದ್ದದ್ದರಿಂದ ಅವ ಗೆದ್ದ. ಆದರೆ ಅರ್ಜುನನಿಗೆ ಗೊತ್ತಿಲ್ಲ ತಾನು ಶ್ರೀಕೃಷ್ಣನಿದ್ದದ್ದರಿಂದ ಗೆದ್ದದ್ದು ಅಂತ. ಅಂಥ ಅರ್ಜುನನಿಗೆ ಯಾವಾಗ ಕೃಷ್ಣ ಇಲ್ಲಿ ಹೊರಟು ಹೋದನಲ್ಲ, ಆಗ ಬಂದು ಹೆಣ್ಣು ಮಕ್ಕಳ ರಕ್ಷಣೆ ಮಾಡು ಅಂದಾಗ ಉಳಿದ ಅಳಿದ ಆ ಹಿರಿಯರನ್ನು ನೋಡಿಕೊಳ್ಳುವ ಜವಾಬ್ದಾರಿ ಹೊತ್ತ ಅರ್ಜುನನ ಗತಿ ಏನಾಯಿತು ಗೊತ್ತಾ? ಅವನ ಯಾವ ಅಸ್ತ್ರಶಸ್ತ್ರಗಳು ಕೆಲಸ ಮಾಡಲಿಲ್ಲ. ಅವನು ಯಕಶ್ಚಿತ್ ದರೋಡೆಕೋರರ ಮುಂದೆ ಸೋತ. ನಮಗೊಂದು ಉಂಟಲ್ಲ, ನಮ್ಮ ತೋಳ್ಬಲದಿಂದ ಗೆಲ್ತೀವಿ ಅಂತ, ಅವನಿಲ್ಲದೆ ಏನೂ ಆಗಲ್ಲ. ಇದನ್ನು ಅರ್ಜುನ ಸೋತು ಅಂಥ ಡಕಾಯಿತರ ಮುಂದೆ ಎಲ್ಲ ಕಳ್ಕೊಂಡು, ಆಭೀರರು ಅಂತವರಿಗೆ ಹೇಳ್ತಾರೆ, ಕಳೆದುಕೊಂಡು ಮರಳಿ ಬರುವಾಗ ಇತ್ತ ಯುಧಿಷ್ಠಿರನ ಅವಸ್ಥೆ ಏನು? ದೊಡ್ಡಪ್ಪ ದೊಡ್ಡಮ್ಮನ ನೋಡ್ಕೊಂಡಿದ್ದ, ಧೃತರಾಷ್ಟ್ರನನ್ನು, ಗಾಂಧಾರಿಯನ್ನು. ವಿದುರ ಒಂದು ಕಡೆಯಿಂದ ಹೀಗೆ ಯುದ್ಧಕ್ಕೆ ಹೋಗದೆ ತೀರ್ಥಯಾತ್ರೆ ಮಾಡಿಕೊಂಡು ಬಂದವ. ಅವನಿಗೆ ಸುದ್ದಿ ಗೊತ್ತಾಗಿದೆ, ಕೃಷ್ಣ ಹೊರಟು ಹೋಗಿದ್ದಾನೆ ಅಂತ. ಈ ವಿದುರನಿಗೆ ವಿಧುರ ಅನ್ನಬಾರ್ದು, ವಿದುರ ಅನ್ನಬೇಕು. ವಿಧುರ ಅಂತ ಮಹಾಪ್ರಾಣ ಹೇಳುವುದು ಹೆಂಡತಿಯನ್ನು ಕಳಕೊಂಡ ಗಂಡನಿಗೆ. ವಿದುರ ಅಂದರೆ ಅದು ವಿದುರ. ಇದು ಯಾವುದನ್ನು ಯಮನ
ಅಂಶ ಸಂಭೂತನೋ ಯಮನೇ ಮತ್ತೆ ಬಂದನು ಅಂತ ಏನು ಹೇಳ್ತೇವೆ ಅವನು. ಹಾಗಾಗಿ ಈ ವಿದುರ ತೀರ್ಥಯಾತ್ರೆ ಎಲ್ಲ ಮುಗಿಸ್ಕೊಂಡು ಈಚೆ ಕಡೆ ಪಟ್ಟಾಭಿಷಿಕ್ತರಾಗಿ ಪಾಂಡವರು ಕೌರವರನ್ನು ಸೋಲಿಸಿ ಸಾಮ್ರಾಜ್ಯಶಾಹಿಗಳಾಗಿದ್ದಾರಲ್ಲ, ಅಲ್ಲಿಗೆ ಬಂದಿದ್ದಾನೆ. ನೋಡಿ ಹೇಗಿದೆ ಕಾಂಟೆಕ್ಸ್ಟ್ ಅಂತ ನಾನು ನಿಮಗೆ ಹೇಳೋದು. ಭಾಗವತ ಶುರುವಾಗುವುದು ಇಂಥದ್ದೊಂದು ಕಾಂಟೆಕ್ಸ್ಟ್ ಎಲ್ಲ, ಅದರ ಪರಿವಿಡಿ ಯಾವುದು ಅಂತ ನಾನು ನಿಮ್ಮ ಮುಂದೆ ವಿಸ್ತರಿಸ್ತಿರೋದು. ಆ ಹೊತ್ತಿಗೆ ಅವರು ಬರುವಾಗ ಅಲ್ಲಿ ಗಾಂಧಾರಿಯನ್ನು ಧೃತರಾಷ್ಟ್ರನನ್ನು ಅವನು ತುಂಬ ಕೆಣಕ್ತಾನೆ. ಬಾಲ್ಯದಿಂದ ಅವರನ್ನು ಕೊಲ್ಲುವುದಕ್ಕೆ ಪ್ರಯತ್ನ ಪಟ್ಟವ, ವಿಷ ಹಾಕಿ ಸಾಯಿಸಲು ನೋಡಿದವ, ಕಡೆಗೆ ಬೆಂಕಿಯಲ್ಲಿ ಸುಟ್ಟು ಭಸ್ಮ ಮಾಡಲಿಕ್ಕೆ ಅರಗಿನ ಮನೆಯನ್ನು ಪ್ರಯತ್ನ ಪಟ್ಟವ, ದ್ಯೂತದಿಂದ ವನವಾಸಕ್ಕೆ ಕಳುಹಿಸಿದವ, ದ್ಯೂತದ ನಂತರದ ಪಣ ಮುಗಿದು ಅವರ ಅಜ್ಞಾತವಾಸದ ನಂತರ ಮರಳಿ ಬಂದಾಗ ಅವರ ಪಾಲು ಕೊಡದೆ ಅವರನ್ನು ಯುದ್ಧಕ್ಕೆ ಕರೆದವ. ಈಗ ಅವರ ಅನ್ನ ತಿಂದುಕೊಂಡು ಇರುತ್ತೀಯಲ್ಲ, ನಾಚಿಕೆ ಅನಿಸೋದಿಲ್ವಾ ಅಂತ ಕೇಳ್ತಾನೆ. ಹಾಗೆ ಕೇಳಿದ್ದಕ್ಕೆ ಅತ್ತ ಧೃತರಾಷ್ಟ್ರ ಗಾಂಧಾರಿಯರು ವಾನಪ್ರಸ್ಥಕ್ಕೆ ಹೋಗಿಬಿಡೋದು ಒಳ್ಳೆಯದು ಅಂತ ರಾತ್ರೋರಾತ್ರಿ ಇವರಿಗೆ ಗೊತ್ತಾಗದ ಹಾಗೆ ಕಾಡಿಗೆ ಹೋದ ಹೊತ್ತು. ಈಚೆ ಯುಧಿಷ್ಠಿರ ಬೆಳಿಗ್ಗೆ ನೋಡ್ತಾನೆ, ಸಂಜಯ ಕಾಣ್ತಾನೆ, ಇವರು ಕಾಣಲ್ಲ. ಎಲ್ಲಿ ಹೋದರು ಅಂತ ಗಾಬರಿ ಆದಾಗ ಸಂಜಯನಿಗೆ ಹೆಚ್ಚು ಹೇಳಲಿಕ್ಕಾಗದೆ ದುಃಖ ಉಮ್ಮಳಿಸಿ, ವಿಷಯ ಗೊತ್ತಿದ್ದದ್ದನ್ನು ಪೂರ್ತಿ ಗೊತ್ತಿಲ್ಲ ಅವನಿಗೆ, ಹೋಗಿದ್ದಾರೆ ಗೊತ್ತು, ಎಲ್ಲಿಗೆ ಗೊತ್ತಿಲ್ಲ. ಆಗ ನಾರದರು ತುಂಬುರರು ಬಂದು ಇದನ್ನೆಲ್ಲ ವಿವರಿಸಿ ಅವರು ಕಾಡಿಗೆ ಹೋಗಿದ್ದಾರೆ, ಅವರು ಅವರ ಜೀವನವನ್ನು ಅಲ್ಲಿ ಮುಗಿಸ್ತಾರೆ ಮತ್ತು ಅವರು ಅವರ ಅಂತ್ಯ ಹಾಗೆ ಆಗಬೇಕು ಅನ್ನೋದು ನಿರ್ಣಯ ಇದೆ ಅನ್ನೋದನ್ನು ತಿಳಿಸಿದ ಮೇಲೆ ಯುಧಿಷ್ಠಿರ ಒಂದು ಕಡೆ ಮಂಕಾಗಿದ್ದಾನೆ, ಹಿರಿಯರಿಲ್ಲ. ಅವನಿಗೆ ಮಾನಸಿಕವಾಗಿ ಏನೇನೋ ಅನ್ನಿಸ್ತಿದೆ, ಏನೋ ಕೆಡುಕುಗಳಾಗ್ತಿವೆ ಅಂತ. ಯಾವುದ್ಯಾವುದೋ ದುಸ್ವಪ್ನಗಳು, ದುಶ್ಶಕುನಗಳು. ಈಗ ನಾವು ಹೇಳಿದ್ವಲ್ಲ, ಎಲ್ಲೋ ಕಂಬ ಬಿತ್ತು, ಕೊಡಿಮರ, ಎಲ್ಲೋ ರಥ ಬಿತ್ತು, ಈ ಥರದ ಉತ್ಪಾತಗಳು ಅಥವಾ ದುಶ್ಶಕುನಗಳನ್ನು ಮಹಾಭಾರತ ರಾಮಾಯಣ ಪದೇ ಪದೇ ಹೇಳುತ್ತೆ. ಇವು ಕಂಡರೆ ಕೆಡುಕು ಇದೆ ಅಂತ ಅರ್ಥ. ಇವುಗಳನ್ನೆಲ್ಲ ಗಮನಿಸ್ತಿದ್ರು ಆ ಕಾಲಕ್ಕೆ, ಸೂಚನೆಗಳು ಅಂತ. ಅಂಥ ಹೊತ್ತಿನಲ್ಲಿ ಯುಧಿಷ್ಠಿರ ಇರುವಾಗ ಬಂದ ಅರ್ಜುನ, ಅವನು ಕೂಡ ಮಂಕಾಗಿ ಬಂದಿದ್ದಾನೆ. ಕೇಳ್ತಾನೆ ಇವ, ಯಾಕಪ್ಪ ದ್ವಾರಕೆಗೆ ಹೋಗಿ ಬರ್ತೇನೆ ಅಂದಿದ್ದಿ, ಹೋಗಿ ಬಂದವ ಈಗ ಮುಖ ನೋಡಿದರೆ ಏನೋ ಆದ ಹಾಗಿದೆ, ನಿನಗೆ ಯಾರಾದರೂ ತೊಂದರೆ ಮಾಡಿದ್ರಾ, ನಿನಗೆ ಎಲ್ಲಿಂದಾದರೂ ಅವಮಾನ ಆಯಿತಾ, ನೀನು ಯಾವುದಾದ್ರೂ ಯುದ್ಧದಲ್ಲಿ ಸೋತಿಯಾ, ಅಥವಾ ಅಲ್ಲಿ ಹೋಗಿದ್ದೆಯಲ್ಲ ಅಲ್ಲೆಲ್ಲ ಕ್ಷೇಮ ಇದ್ದಾರೋ ಇಲ್ಲವೋ, ಅಲ್ಲಿ ಯಾವುದಾದ್ರೂ ಕೆಟ್ಟ ಘಟನೆ ನಡೆದದ್ದಕ್ಕೆ ನಿನ್ನ ಮುಖ ಹೀಗೋ ಅಂತ ಯುಧಿಷ್ಠಿರ ಗಾಬರಿಯಾಗಿ ಕೇಳಿದಾಗ ದಯವಿಟ್ಟು ಓದಿ ಅರ್ಜುನನ ದುಃಖದ ಮಾತುಗಳನ್ನು. ನಾನು ಇದುವರೆಗೆ ಯಾರನ್ನು ನಂಬಿದ್ದೆನೋ ಆ ಶ್ರೀಕೃಷ್ಣ ಇಂದು ನಮ್ಮನ್ನು ಬಿಟ್ಟು ಹೋಗಿದ್ದಾನೆ ಅಣ್ಣ. ಅಣ್ಣ, ಅವನು ನಮಗೆ ಮೋಸ ಮಾಡಿದ್ದಾನೆ. ಅವನು ನಮ್ಮನ್ನು ನಡು ನೀರಿನಲ್ಲಿ ಬಿಟ್ಟ ಹಾಗೆ ನಾನು ಏಕಾಕಿಯಾಗಿದ್ದೇನೆ ಅಣ್ಣ. ನಾನು ನನ್ನ ಶಸ್ತ್ರಾಸ್ತ್ರಗಳಿಂದ ಸಕಲವನ್ನೂ ಗೆದ್ದಿದ್ದೇನೆ ಅಂದುಕೊಂಡಿದ್ದೆ, ಆದರೆ ನನ್ನ ಪಾಶುಪತಾಸ್ತ್ರ ಇವತ್ತು ಕೆಲಸ ಮಾಡಲಿಲ್ಲ ಅಣ್ಣ. ಶ್ರೀಕೃಷ್ಣನಿಲ್ಲದೆ ನನ್ನ ತೋಳು ಬಲ ಯಾವುದಕ್ಕೂ ಸಲ್ಲದು ಎಂಬುದು ನನಗೆ ಗೊತ್ತಾಯಿತು ಅಣ್ಣ. ಅಣ್ಣ, ಶ್ರೀಕೃಷ್ಣ ನಮ್ಮನ್ನು ನಡು ನೀರಿನಲ್ಲಿ ಬಿಟ್ಟ ಕಾರಣವಾಗಿ ನಾನು ಯಕಶ್ಚಿತ್ ದರೋಡೆಕೋರರ ಮುಂದೆ ಸೋತು ಕೈಚೆಲ್ಲಿ ಬಂದಿದ್ದೇನೆ ಅಣ್ಣ. ನಾವು ಈ ಭೂಮಿಯಲ್ಲಿ ಅವನಿಲ್ಲದ ದಿನಗಳಲ್ಲಿ ಬದುಕುವ ಹಾಗೆ ನಮ್ಮನ್ನು ಅವನು ಬಿಟ್ಟು ಹೋಗಿದ್ದಾನೆ ಅಣ್ಣ ಅಂತ ಅರ್ಜುನ ಅಲ್ಪರಿದು ದುಃಖಿಸಿ ಯುಧಿಷ್ಠಿರನಿಗೆ ಶ್ರೀಕೃಷ್ಣ ಹೊರಟು ಹೋದ ಕಥೆಯನ್ನು, ಘಟನೆಯನ್ನು ಹೇಳ್ತಾನೆ. ಶ್ರೀಕೃಷ್ಣನ ಆ ಮಾತು, ಅವನು ಹೊರಟು ಹೋದ ಮಾತು ಕೇಳಿದ ಕೂಡಲೇ ಯುಧಿಷ್ಠಿರ ನಿರ್ಣಯ ಮಾಡ್ತಾನೆ. 13 ವರ್ಷ ವನವಾಸ, 14ನೇ ವರ್ಷ ಯುದ್ಧ ಮುಗಿಸಿ ಇದೇ ಈಗ ಸಿಂಹಾಸನಸ್ಥರಾಗಿದ್ದಾರೆ ಪಾಂಡವರು. ಯುಧಿಷ್ಠಿರ ನಿರ್ಣಯ ಮಾಡ್ತಾನೆ, ಕೃಷ್ಣನಿಲ್ಲದ ಸಾಮ್ರಾಜ್ಯ ಬೇಡ, ಕೃಷ್ಣನಿಲ್ಲದ ಸಂಪತ್ತು ಬೇಡ,
ಕೃಷ್ಣನಿಲ್ಲದ ಯಾವ ವೈಭವ ಬೇಡ, ಕೃಷ್ಣನಿಲ್ಲದ ಈ ಕಿರೀಟ ಬೇಡ, ಈ ಬೆಳ್ಗೊಡೆ ಬೇಡ, ಸಕಲ ಸಾಮ್ರಾಜ್ಯದ ಯಾವ ಕುರುಹು ಲಕ್ಷಣಗಳು ಬೇಡ ಕೃಷ್ಣನ ಹತ್ರ. ಕೃಷ್ಣ ಯುದ್ಧ ಬೇಡ. ಯಾಕೆ ಬೇಕು ಯುದ್ಧ? ಯುದ್ಧದಲ್ಲಿ ಒಂದೇ ಕೃಷ್ಣ ನಿರ್ಣಯ ಆಗೋದು. ಯಾರು ಪ್ರಬಲರೋ ದೈಹಿಕವಾಗಿ ಅವರು ಗೆಲ್ತಾರೆ, ಯಾರು ದೈಹಿಕವಾಗಿ ದುರ್ಬಲರೋ ಅವರು ಸಾಯ್ತಾರೆ. ಆದರೆ ದುರ್ಬಲರು ಒಳ್ಳೆಯವರು ಇರ್ಬೋದು ಕೃಷ್ಣ, ಪ್ರಬಲರು ಕೆಟ್ಟವರು ಇರಬಹುದು. ಒಳ್ಳೆಯವರೆಲ್ಲ ಸತ್ತ ಬಳಿಕ ಕೆಟ್ಟವರು ಉಳಿಯುವ ಯುದ್ಧ ಯಾಕೆ ಬೇಕು? ನಾನು ನಿಮ್ಮಲ್ಲೇ ಕೇಳ್ತೇನೆ, ನಿಮಗೆ ಯಾರಿಗೀಗ ಮುಂಗಾರು ಮಳೆ ಅಂತ ಸಿನಿಮಾ ಬೇಕು ಹೇಳಿ? ನಿಮಗೆ ಯಾರಿಗೆ ಬಂಧನದಂಥ ಸಿನಿಮಾ ಬೇಕು? ಯಾರಿಗೆ ಬೇಕು ಪ್ರೇಮದ ಚಿತ್ರಗಳು? KGF ನೋಡೋಣ ಅಂತೀವಿ, ಟಾನಿಕ್ ಬೇಕು. ಹಿಂಸೆ ತಾಂಡವಾಡ್ತಿದೆ. ನಮಗೆಲ್ಲರಿಗೂ ಹೇಗೆ ಅಂದರೆ ಹೊಡಿ, ಬಡಿ, ಕೊಲ್ಲು. ನನ್ನನ್ನು ಅನ್ಯಥಾ ಭಾವಿಸಬೇಡಿ. ಹೊಡಿ, ಬಡಿ, ಕೊಲ್ಲು ಖಂಡಿತ ಪರಿಹಾರ ಅಲ್ಲ. ಅವ್ರು ಹೊಡಿತಾರೆ ಅಂದಾಗ ನಾನು ಹೇಳಿದ್ನಲ್ಲ, ಹೊಡಿತೀಯ ಹೊಡಿ, ನೀನು ಹೊಡೆದರೂ ನಾನು ಸಾಯುವುದಿಲ್ಲ. ನೈನಂ ಛಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕ. ಈ ಸ್ಟ್ರೆಂತ್ ಬಂದರೆ ನಾವು ನಿಜವಾದ ಹಿಂದೂಗಳು. ಈ ಸ್ಟ್ರೆಂತ್ ಬಂದರೆ ನಾವು ಯಾವತ್ತೂ ಸಾಯೋದಿಲ್ಲ. ಹಾಗೆ ಇಡೀ ನೋಡಿ ಯುದ್ಧದ ಪರಾಕಾಷ್ಠೆ, ತೊಡೆ ಮುರ್ಕೊಂಡು ಸತ್ತು ಹೆಣವಾಗಿ ಒಂದು ಥರದ ಪಾಶವೀಯ ಸ್ಥಿತಿಯಲ್ಲಿ ಬಿದ್ದ ದುರ್ಯೋಧನ ಕಡೆಗೂ ಅಶ್ವತ್ಥಾಮನ ಬಳಿ ಆ ಕೊನೆಯ ಉಸಿರಿರುವಾಗ ಯಾವ ಮಟ್ಟದ ದ್ವೇಷ ಅದು! ಕಾರಣವೇ ಇಲ್ಲ ಮತ್ತೆ ಪಾಂಡವರನ್ನು ದ್ವೇಷಿಸಲಿಕ್ಕೆ. ನೀವು ಇಡೀ ಮಹಾಭಾರತವನ್ನು ಇಂಚಿಂಚು ವಾಕ್ಯ ಓದಿದ ಮೇಲೆ ನಾನು ಈ ಮಾತು ಹೇಳ್ತಾ ಇರೋದು. ಕಾರಣವೇ ಸಿಗೋದಿಲ್ಲ ನಿಮಗೆ ಅವನ ದ್ವೇಷಕ್ಕೆ. ದಯವಿಟ್ಟು ಬೇರೆ ಬೇರೆಯವ್ರು ಮಾಡೋ ಇಂಟರ್ಪ್ರಿಟೇಷನ್ನ ವಾಕ್ಯಗಳನ್ನು ಕೂಡ ಗಮನಿಸಿ ನೀವು ಆಮೇಲೆ ಹೇಳಿ, ಅದು ಹೀಗೆ ಮಾಡಿದ್ರು ಅವರಿಗೆ. ಯಾವುದೂ ಕೂಡ ಅದು ಅವರು ಕಟ್ಟಿದ ಕಥೆ. ಮೂಲದಲ್ಲಿ ಪಾಂಡವರು ಎಲ್ಲೂ ಯಾವ ಮೋಸ ದೋಷ ಮಾಡಿಲ್ಲ. ಅಂಥವರ ಮೇಲೆ ಇನ್ನಿಲ್ಲದ ದ್ವೇಷ, ಹುಟ್ಟಾದ್ವೇಷಿಗಳು ಅಂತ ಹೇಳ್ತಾರಲ್ಲ ಹಾಗೆ, ಕಾರಣವೇ ಇಲ್ಲದ ದ್ವೇಷ. ಅಂಥ ದ್ವೇಷದ ಪರಾಕಾಷ್ಠೆಗೆ ಯಾವ ಟೈಪಿನ ಹಸಿವು, ಪ್ರಾಣ ಬಿಡಲಿಕ್ಕಾಗಿದ್ದಾನೆ, ವಂಶ ನಿರ್ವಂಶ ಮಾಡಿ ಬರ್ತೇನೆ ಅಂತ ಅಶ್ವತ್ಥಾಮ ಹೇಳಿದರೆ ಕಾಯ್ತಾನೆ. ಹಾಗೆ ಹೋದವ ಅಶ್ವತ್ಥಾಮ. ಅವನು ನೋಡಿ ಒಬ್ಬ ಬ್ರಾಹ್ಮಣನ ಮಗ. ಬ್ರಾಹ್ಮಣ ಅಂದರೆ ದಯವಿಟ್ಟು ಜಾತಿಯ ದೃಷ್ಟಿಯಿಂದ ಯೋಚಿಸಬೇಡಿ. ಯಾರು ಬ್ರಹ್ಮಜ್ಞಾನದ ಹಸಿವನ್ನು ದಿನವೂ ಒಳಗಿಟ್ಟುಕೊಂಡು ನಿರಂತರವಾಗಿ ದೇವನಿಗಾಗಿ ಹಸಿತಾನಲ್ಲ, ಆ ಬ್ರಹ್ಮನಿಗಾಗಿ ಅವನು ಬ್ರಾಹ್ಮಣ. ಬೇರೆ ಬ್ರಾಹ್ಮಣತ್ವದ ವಿವರಣೆ ನಮಗೆ ಎಲ್ಲೂ ಸಿಗೋದಿಲ್ಲ. ಯಾರಿಗೆ ನಿರಂತರವಾಗಿ ದೇವರದೊಂದೇ ಹಸಿವು, ದೇವರಿಗಾಗಿಯೇ ತನ್ನ ಬದುಕನ್ನು ಮುಡಿಪಿಟ್ಟು ಅಧ್ಯಯನ, ಅಧ್ಯಾಪನ, ಯಜನ, ಯಾಜನ, ದಾನ, ಪರಿಗ್ರಹ ಇವುಗಳನ್ನು ತನ್ನ ಬದುಕಿನ ನಿರಂತರ ಸೂತ್ರವಾಗಿ ಅಳವಡಿಸಿಕೊಂಡರಷ್ಟೇ ಬ್ರಾಹ್ಮಣ. ಯಾರೋ ಮೊನ್ನೆ ಚಿನ್ನ ತೊಗೊಂಡು ಓಡಾಡಿದ್ಲಲ್ಲ ಹೆಣ್ಣುಮಗಳು, ಹೆಂಗೆ ಹೇಳ್ತೀರಿ ಬ್ರಾಹ್ಮಣ ಅಂತ? ಅಲ್ಲ, ಚಾತುರ್ವರ್ಣ್ಯಂ ಮಯಾ ಸೃಷ್ಟ್ಯ, ಮತ್ತು ಗುಣಕರ್ಮ ವಿಭಾಗಶಃ ಅದನ್ನು ಬಿಟ್ಬಿಡ್ತೀವಿ ನಾವು. ಗುಣ ಮತ್ತು ಕರ್ಮ ವಿಭಾಗ ಮಾಡಿದಾಗ ವರ್ಣ, ಅಲ್ಲಿವರೆಗೆ ಅಲ್ಲ. ತ್ರಿಗುಣಗಳಲ್ಲಿ ಯಾವ ಗುಣ ಇದೆ ನಮ್ಮಲ್ಲಿ? ಸಾತ್ವಿಕವ, ರಾಜಸವ, ತಾಮಸವ? ಅದರ ಜೊತೆಗೆ ಮಾಡುವ ಕರ್ಮ ಯಾವುದಿದೆ? ಸಾತ್ವಿಕ ಇದೆಯೋ, ರಾಜಸ ಇದೆಯೋ, ತಾಮಸ ಇದೆಯೋ? ಅದರ ಮೇಲಿಂದ ನೀನು ಯಾರು ಅಂತ ವರ್ಣ, ಬಣ್ಣ, ಕಲರ್ ಆಫ್ ದಿ ಅಥವಾ ನೇಚರ್ ಆಫ್ ದಿ ಬೀಯಿಂಗ್. ನಿನ್ನ ನೇಚರ್ ಯಾವುದು? ಓಹ್, ನೀನು ತುಂಬ ಲೆಕ್ಕಾಚಾರದ್ದೇ ಯೋಚನೆಯ ನಿನಗೆ? ಇಷ್ಟು ಸಣ್ಣ ಮಕ್ಕಳು ಈಗ ಕೇಳ್ತಾವಲ್ಲ, ಈ ಕಾರಿಗೆ ಎಷ್ಟು? ಓ ಹೌದಾ, 8 ಲಕ್ಷವಾ? ಅದಕ್ಕೆ ಕೋಟಿ ಉಂಟಂತಲ್ವ ಅಂತ. ವೈಶ್ಯರು ಲೆಕ್ಕ ಮಾಡ್ತಾ ಇದ್ದರೆ ವೈಶ್ಯರು. ಜೀವನ ಇಡೀ ಲೆಕ್ಕಾಚಾರ. ಮಾತೆತ್ತಿದ್ರೆ ಬಾಲ್ಯದಿಂದ ಕೆಲವು ಮಕ್ಕಳು ಹುಟ್ಟ ಪೂಜೆ, ಗಂಟೆ, ದೇವ್ರ ಚಿತ್ರ, ದೇವರನ್ನು ಕೂಡಿಸ್ಕೊಂಡು ಪೀಠದಲ್ಲಿಟ್ಟು ಪೂಜೆ ಮಾಡ್ತಾರೆ. ಬ್ರಾಹ್ಮಣತ್ವ ಅದು ಬ್ರಹ್ಮ ಜಿಜ್ಞಾಸೆ ಇದೆ ಅಂತ ಅರ್ಥ. ಯಾವುದೋ ಕೆಲವು ಮಕ್ಕಳಿಗೆ ಹುಟ್ಟಿನಿಂದ ಎದುರಿನವನಿಗೆ ಹೊಡೆಯೋದು, ಅವನನ್ನು ದೂಡೋದು, ಅವನೊಟ್ಟಿಗೆ ಜಗಳ ಮಾಡೋದು, ಅದೇ ಜಾಯಮಾನಾಗಿ ಹೋರಾಟವೇ ಅವನ ಛಾತಿಯಾದರೆ ಅವನ ಕ್ಷತ್ರಿಯ. ಇನ್ನು
ಸದಾ ಸೇವೆ ಮಾಡಬೇಕು. ದೊಡ್ಡವರ ಸೇವೆ ಮಾಡಿಕೊಂಡು ನಾನು ಬದುಕಿದರೆ ನನ್ನ ಭಕ್ತಿಯಿಂದ ನಾನು ಏನೋ ಪಡಿತೀನಿ, ಅವರ ದುಃಖಗಳಿಗೆಲ್ಲ ನಾನು ಜೀವ ಕೊಡಬೇಕು ಅನ್ನುವ ಶುಚಕ್ಕೆ ದ್ರವತಿ ಇತಿ ಶೂದ್ರ. ಅವನು ಶೂದ್ರ. ಹಾಗಾದರೆ ನಾವು ಎಲ್ಲರೂ 4 ವರ್ಣಗಳು. ನಮ್ಮಲ್ಲಿ ಬಹಳ ಜನ ಬೆಳಿಗ್ಗೆ ಎದ್ದು ಕೂಡಲೇ ಪೂಜೆ ಮಾಡೋಷ್ಟೊತ್ತು ಬ್ರಾಹ್ಮಣರು, ಆಮೇಲೆ ಮರ್ತೋಗ್ತದೆ ದೇವರು. ಆಮೇಲೆ ವ್ಯವಹಾರಕ್ಕೆ ಬಂದು ಇಡೀ ದಿನದಲ್ಲಿ ವ್ಯವಹಾರ ಆವಾಗ ಪಕ್ಕ ವೈಶ್ಯರು. ಕೆಲವು ಸಂದರ್ಭ ಬರುತ್ತೆ, ಅವನು ಒಂದು ಕೈ ನೋಡಿಯೇ ಬಿಡಬೇಕು, ಅವನು ಎಷ್ಟು ಉಪದ್ರ ಕೊಡೋದು, ಅಷ್ಟರ ಮಟ್ಟಿಗೆ ಕ್ಷತ್ರಿಯರು. ಯಾವುದೋ ಸಂದರ್ಭ ಬರುತ್ತೆ, ದೊಡ್ಡವ್ರು ಬಂದ್ಯಾರೆ, ಅವ್ರಿಗೆ ಸಹಾಯ ಮಾಡಬೇಕು, ಅವ್ರದ್ದು ಏನು ಬೇಕು ಕೇಳಬೇಕು, ಸೇವೆ ಮಾಡಬೇಕು, ಆಗ ನಾವು ಶೂದ್ರರು. 4 ಇಲ್ಲದವ ಮನುಷ್ಯನಲ್ಲ. ಪ್ರತಿಯೊಬ್ಬರಲ್ಲಿ 4 ಇದೆ. ಯಾವನಾದರೂ ನಾನು ಒಬ್ಬನೇ ಅಂದರೆ ಅವನು ಈ ಬದುಕಿಗೆ ನಾಲಾಯಕ್ಕು ಅಂತ ಅರ್ಥ. 4 ಸೇರಿದವನೇ ಅವನು ನಿಜವಾದ ಮನುಷ್ಯ, ಅವನು ಹ್ಯೂಮನ್ ಬೀಯಿಂಗ್. ಇಂಥ ದ್ರೋಣಾಚಾರ್ಯರು ತತ್ವಶಾಸ್ತ್ರದ ಬೆನ್ನು ಹತ್ತಿ ಶಿಲೋಂಚ ವೃತ್ತಿಯಿಂದ ಬದುಕಿದವರು ಅಂತ ವೇದವ್ಯಾಸರು ಹೇಳ್ತಾರೆ. ಎಂಥ ಶಿಲೋಂಚ ವೃತ್ತಿ ಅಂದರೆ, ಹೊಲದಲ್ಲಿ ಕಟಾವಾಗುತ್ತೆ, ಕೊಯ್ಲು, ಭತ್ತದ ಕಾಳೆಲ್ಲ ಬಿದ್ದಿರುತ್ತೆ, ನಾವು ಉಳಿದದ್ದು ಎತ್ಕೊಂಡು ಹೋಗಿರ್ತೀವಿ. ಈ ಭತ್ತದ ಕಾಳನ್ನು ಆರಿಸಿ ಊಟ ಮಾಡ್ತಿದ್ದವರು, ಅಷ್ಟು ತಪಸ್ವಿ. ಹಾಳಾದ್ಯಲ್ಲಿ ಈ ಅಶ್ವತ್ಥಾಮ ಕೃಪಿಯನ್ನು ಏನು ದ್ರೋಣಾಚಾರ್ಯರು ಮದುವೆ ಆದರೂ ಅದರ ಪರಿಣಾಮವಾಗಿ ಕೃಪಿಯ ಮಗನಾಗಿ ಅಶ್ವತ್ಥಾಮ ಹುಟ್ಟಿದನಲ್ಲ, ಅವನಿಗೆ ಈ ಅರಮನೆಯ ಸಂಪರ್ಕ ಬಂತು. ಅರಮನೆಯ ಸಂಪರ್ಕಕ್ಕೆ ಬಂದವನಿಗೇನಾಯಿತು, ಇವರ ಬಡತನದ ಜೊತೆಗೆ ಅವನು ಸಿರಿವಂತಿಕೆ ನೋಡಿದ. ಅವನಿಗೇನಾಯಿತು, ತಾನು ಹಾಲು ಕುಡಿಬೇಕು ಅನ್ನಿಸ್ತು. ಈ ಅರಮನೆಯ ಮಕ್ಕಳು ಏನು ಮಾಡಿದರು, ಹಿಟ್ಟು ಕಲಸಿದ ನೀರು ಕುಡಿಸಿದ್ರು. ದ್ರೋಣಾಚಾರ್ಯರಿಗೆ ಬಹಳ ಅವಮಾನ ಆಯಿತು. ನನ್ನ ಮಗನನ್ನು ಹಿಟ್ಟು ಕಲಸಿದ ನೀರು ಕುಡಿಸಿ ಹಾಲು ಅಂತ ಕೊಡ್ತಿದ್ದಾರೆ, ನಾನೊಂದು ಹಾಲು ಮಗನಿಗೆ ತಂದು ಕೊಡಬೇಕು. ಮೋಹ ನೋಡಿ, ಒಂದು ಮಗನ ಮೋಹ ಎಷ್ಟರ ಮಟ್ಟಿಗೆ ಕೆಡಿಸ್ತದೆ ಅಂದರೆ ದ್ರೋಣಾಚಾರ್ಯರನ್ನು. ನಿಮಗೆ ಇನ್ನೂ ದೀರ್ಘವಾದ ಕಥೆಯನ್ನು ನಾನು ಹೇಳಲ್ಲ. ದ್ರೋಣಾಚಾರ್ಯರ ಒಂದು ಮಾತು ಹೇಳ್ತೀನಿ. ಕೊನೆಗೆ ಬರ್ತಾ ಯುದ್ಧ ಸಂದರ್ಭದಲ್ಲಿ ದ್ರೋಣಪರ್ವ ಅವರು ಮಾಡುವ ಕೊಲೆ ನೋಡಿ ಕೃಷ್ಣ ಒಂದು ಸಂದರ್ಭದಲ್ಲಿ ಹೇಳ್ತಾನೆ, ಸಾಕು ಆಚಾರ್ಯರೇ, ನೀವೊಬ್ಬ ಬ್ರಾಹ್ಮಣ ಅನ್ನುವುದನ್ನು ನೆನಪಿಟ್ಟುಕೊಂಡು ಇನ್ನಾದರೂ ಕೊಲೆ ನಿಲ್ಲಿಸಿ ಅಂತ. ಅಲ್ಲಿವರೆಗೆ ಹಾಳಾಗ್ತಾರೆ. ಒಳ್ಳೆ ಉನ್ನತ ಸ್ಥಿತಿಯಲ್ಲಿದ್ದವರು ಹಾಳಾಗುವುದರ ಒಂದು ಮಾದರಿ. ಹಾಳಾದದ್ದೋ, ನೆಪವಾದದ್ದೋ, ಮುಂದಿನ ಯುದ್ಧಕ್ಕೆ ಕಾರಣವಾದದ್ದು, ಅದೆಲ್ಲ ಮತ್ತೆ ಅದು ಇನ್ನೊಂದು ಆಯಾಮ. ಬಟ್ ಕೇವಲ ಅಶ್ವತ್ಥಾಮನ ಮೋಹಕ್ಕೆ ಹಾಳಾದವರು. ಈ ಮೋಹಕ್ಕೆ ಹಾಳಾದ ಅಪ್ಪನಿಗೆ ಅಶ್ವತ್ಥಾಮ ಏನಾದ, ರುದ್ರಾಂಶರು, ಅದೆಲ್ಲ ಬೇರೆ. ಮತ್ತು ದೇವತೆಗಳು ಬರುವಾಗಲೇ ಇಂತಿಂಥ ಅಂಶರು, ಈ ಕಾರಣಕ್ಕಾಗಿ ಬಂದದ್ದು, ಅದೊಂದು ಇನ್ನೊಂದು ಮುಖ ಇದೆ. ನಾನು ಅವುಗಳನ್ನು ಬಿಟ್ಟು ಯಕಶ್ಚಿತ್ ನಾವು ನಮ್ಮ ಬದುಕಿನ ನಿತ್ಯ ರೂಢಿಯಲ್ಲಿ ಯೋಚನೆ ಮಾಡುವಾಗ ಅದು ಹೇಗೆ, ಅದನ್ನು ನೋಡುವಾಗ ನೀವು ಗಮನಿಸಬೇಕು. ಅಶ್ವತ್ಥಾಮ ಯಾವ ಮಟ್ಟದ ರುದ್ರಾವತಾರ. ಅವ ಉಪಪಾಂಡವರನ್ನು ಕೊಲ್ತಾನೆ, ಸಮಾಧಾನ ಇಲ್ಲ. ಈ ಉಪಪಾಂಡವರನ್ನು ಕೊಂದದ್ದಕ್ಕೆ ದ್ರೌಪದಿ ಏನು ಮಾಡಿದ್ಲು, ನನ್ನ ಮಕ್ಕಳನ್ನು ಕೊಂದವನ ಶಿರ ಕತ್ತರಿಸಿಕೊಂಡು ಬಾ ಅಂದ್ಲು. ಶಿರ ಕತ್ತರಿಸಿಕೊಂಡೇ ಬರ್ತೇನೆ ಅಂತ ಅರ್ಜುನನು ಹೊರಟ. ಆದರೆ ಆಚೆ ಹೋದ ಮೇಲೆ ಅದು ಅಶ್ವತ್ಥಾಮ ಅವನು ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿ ಅದನ್ನು ಉಪಸಂಹಾರ ಮಾಡಲಿಕ್ಕೆ ಗೊತ್ತಿಲ್ಲದೆ, ಈ ಬ್ರಹ್ಮಾಸ್ತ್ರ ಅಂದರೆ ಏನು, ಇವತ್ತಿನ ಟೆಕ್ನಾಲಜಿ ನಿಮಗೆ ಗೊತ್ತಿದೆ, ಒಂದು ಬಟನ್ ಒತ್ತಿದರೆ ಎಲ್ಲೋ ಬಾಂಬ್ ಬೀಳುತ್ತೆ ಅಲ್ವಾ. ಈ ಬ್ರಹ್ಮಾಸ್ತ್ರ ಅಂದರೆ ಮಂತ್ರ ಅಂಥದ್ದೊಂದು ಕ್ಯಾಪ್ಸೂಲ್ ಥರ. ಯಾರಿಗೆ ಅದು ಮಂತ್ರದಿಂದ ಅದನ್ನು ಪ್ರಾಕ್ಟೀಸ್ ಮಾಡಿ ಅದನ್ನು ತನಗೆ ಬೇಕಾದ ಗುರಿ ಮುಟ್ಟಿಸುವುದಕ್ಕೆ ಕಳಿಸಿಕೊಡಲಿಕ್ಕೆ ಬರ್ತದೋ ಅಂಥ ಒಂದು ತಂತ್ರಜ್ಞಾನ ಮಂತ್ರದ ಮೂಲಕ ನಡೀತಿತ್ತು. ಇವತ್ತು ಕಂಪ್ಯೂಟರ್ನ ಬಾರ್ ಕೋಡ್ಗಳ ಮೂಲಕ ಡಿಕೋಡ್ ಮಾಡುವಂಥದ್ದು ಇದ್ದ ಹಾಗೆ ಮಂತ್ರ ಮುಖೇನ ಆ ಕಾಲಕ್ಕೆ ದೊಡ್ಡ ದೊಡ್ಡ ಶಸ್ತ್ರಾಸ್ತ್ರಗಳು. ಇದನ್ನು ಅವನು ಮಾಡಿದಾಗ ಬ್ರಹ್ಮಾಸ್ತ್ರಕ್ಕೆ ಪ್ರತಿ ಬ್ರಹ್ಮಾಸ್ತ್ರ ಒಂದೇ ದಾರಿ. ಅವನಿಗೆ ಉಪಸಂಹಾರ ಮಾಡಲಿಕ್ಕೆ ಗೊತ್ತಿಲ್ಲ ಅಂತ ಶ್ರೀಕೃಷ್ಣ ಅದನ್ನು ಕೂಡ ಉಪಸಂಹರಿಸುವ ಅಂತ ಇವರಿಗೆ ಹೇಳಿ, ಈ ಅರ್ಜುನನಿಗೆ ಅರ್ಜುನ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿ ಉಪಸಂಹರಿಸಿ ಅಶ್ವತ್ಥಾಮನನ್ನು ಹಿಡಿತಾನೆ. ಹಿಡಿಯುವಾಗ ಕೃಷ್ಣ ಒಂದು ಮಾತು ಹೇಳ್ತಾನೆ, ಉಪಪಾಂಡವರನ್ನು ಕೊಂದ ಈ ಒಬ್ಬ ಅಶ್ವತ್ಥಾಮನ ತಲೆ ಕತ್ತರಿಸುತ್ತೇನೆ ಎಂದು ನೀನು ಅಲ್ಲಿ ದ್ರೌಪದಿಗೆ ಪ್ರತಿಜ್ಞೆ ಮಾಡಿ ಬಂದಿದ್ದಿ.
ಈಗ ಅಶ್ವತ್ಥಾಮ ಒಬ್ಬ ಬ್ರಾಹ್ಮಣ, ಅವನನ್ನು ಹೇಗೆ ವಧೆ ಮಾಡಬೇಕು ಅನ್ನುವುದನ್ನು ಯೋಚನೆ ಮಾಡಿ ಅವಳ ಮಾತು ಸತ್ಯವಾಗಬೇಕು, ನೀನು ಶಾಸ್ತ್ರಧರ್ಮವೂ ಮೀರಬಾರ್ದು ಅಂಥದ್ದೊಂದು ಮಾಡಿ ತೋರಿಸು ಅಂದಾಗ ಅವನು ಶಿರದ ಮೇಲಿನ ಮಣಿಯನ್ನು ಕತ್ತರಿಸಿದ ಅಂತ. ತುಂಬ ದೇವರ ದಾರಿಯಲ್ಲಿ ನಡೆದವನಿಗೆ ತಲೆ ಬೋಳಿಸುವುದು ಬಹಳ ದೊಡ್ಡ ವಧೆ ಅಂತ. ಆಮೇಲೆ ಊರಿಂದ ಗಡೀಪಾರು ಮಾಡೋದು ಎಲ್ಲ ಅವನಿಗೆ ಬಹಳ ದೊಡ್ಡ ಅವಮಾನ. ಸೊ ಇವನೇನು ಮಾಡಿದ, ಅತ್ಲಾಗೆ ಕೊಲ್ಲಿಲ್ಲ, ಇತ್ಲಾಗೆ ಬ್ರಾಹ್ಮಣನಿಗೆ ವಧೆಗೆ ಸಮಾನಾದ ಅವಮಾನವನ್ನು ಮಾಡಿ ತಗೊಂಡು ಬಂದು ದ್ರೌಪದಿಯ ಕಾಲಿಗೆ ಹಾಕಿದಾಗ ನೋಡಿ, ದ್ರೌಪದಿ ಏನು ಹೇಳ್ತಾಳೆ ಅಂದರೆ, ಬೇಡ ಅವನನ್ನು ಕೊಲ್ಲಬೇಡ. ಅರ್ಜುನ ತಂದು ಹೇಳೋದು ಹಾಗೆ, ನೀನು ಹೇಳಿದ್ಯಲ್ಲ ಕೊಲ್ಲು ಅಂತ, ನಾನು ತಂದಿದ್ದೇನೆ, ಈಗ ನಿನ್ನ ಆಜ್ಞೆಯಂತೆ ಮಾಡ್ತೇನೆ. ಆಗ ದ್ರೌಪದಿ ಹೇಳ್ತಾಳೆ, ಕೊಲ್ಲಬೇಡ, ಅವನು ನಮ್ಮ ಗುರುಪುತ್ರ, ಅವನನ್ನು ಬಿಟ್ಟು ಬಿಡು. ರಾಮಾಯಣದಲ್ಲಿ ಮಾರೀಚನನ್ನು ಬಿಟ್ಟ. ರಾಮಾಯಣದಲ್ಲಿ ರಾಮ, ವಿಶ್ವಾಮಿತ್ರರು ಹೇಳ್ತಾರೆ ಶತ್ರು ಕೈಗೆ ಸಿಕ್ಕಾಗ ಅರ್ಧದಲ್ಲಿ ಬಿಡಬಾರ್ದು, ಮುಗಿಸಬೇಕು ಅಂತ. ಅಷ್ಟಾದರೂ ಬಿಟ್ಟ. ಮಾರೀಚ ಏನು ಮಾಡಿದ ನಿಮಗೆ ಗೊತ್ತು. ಮುಂದೆ ಚಿನ್ನದ ಜಿಂಕೆಯಾಗಿ ಬಂದ, ಕುಲಗೆಡಿಸಿದ. ಇನ್ನು ಇಲ್ಲಿ ನೋಡಿ, ಅಶ್ವತ್ಥಾಮನನ್ನು ಬಿಟ್ಟ ತಕ್ಷಣ ಮಾಡಿದ್ದೆ ಅವನು ಉತ್ತರೆಯ ಗರ್ಭದಲ್ಲಿರುವ ಕೊನೆಯ ಪಾಂಡವರ ಕುಡಿ, ಅದನ್ನು ನಾಶ ಮಾಡಲಿಕ್ಕೆ ಮತ್ತೆ ಅವನ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದಾಗ ಈ ಬಾರಿ ಕೃಷ್ಣನನ್ನು ಬೊಬ್ಬೆ ಇಟ್ಟುಕೊಂಡು ಉತ್ತರೆ ಬರ್ತಾಳೆ. ಇಡೀ ಸಂದರ್ಭ ನೋಡಿ ಎಷ್ಟೆಷ್ಟು ಭಯಾನಕವಾಗಿದೆ ಆ ಕಾಲ. ಉತ್ತರೆ ನನ್ನ ಗರ್ಭದಲ್ಲಿರುವ ಮಗುವನ್ನು ಅದು ಬೆನ್ನಟ್ಟಿ ಬರ್ತಿದೆ ಅಸ್ತ್ರ, ನನ್ನನ್ನು ಕಾಪಾಡು ಕೃಷ್ಣ ಅಂತ ಕೂಗಿಕೊಂಡು ಬರ್ತಾಳೆ ಉತ್ತರೆ. ಕೃಷ್ಣನಿಗೆ ಗೊತ್ತಾಗ್ತದೆ, ಓಹೋ ಅಶ್ವತ್ಥಾಮ ಹೋಗಲಿಲ್ಲ ಮರಳಿ, ಈ ದುಷ್ಟ ಕೆಲಸಕ್ಕೆ ದುಷ್ಕಾರ್ಯಕ್ಕೆ ಕೈ ಹಾಕಿದ್ದಾನೆ. ಆಗ ಕೃಷ್ಣ ಒಂದು ಮಾತು ಹೇಳ್ತಾನೆ, ಒಂದು ವೇಳೆ ನಾನು ಬ್ರಹ್ಮಚರ್ಯ ಪಾಲಿಸಿದ್ದು ಹೌದಾದರೆ ಆ ಉತ್ತರೆಯ ಗರ್ಭದಲ್ಲಿರುವ ಮಗು ಸಾಯುವುದಿಲ್ಲ, ಅದು ಪಾಂಡವರ ವಂಶವನ್ನು ಮುಂದುವರಿಸುತ್ತದೆ, ಇದು ನನ್ನ ಪ್ರತಿಜ್ಞೆ ಅಂತ. ಕೃಷ್ಣ ಆ ಗರ್ಭದ ಒಳಗೆ ಒಂದು ಆವರಣವಾಗಿ ಬೆಳಕಿನ ಒಂದು ವಿಶೇಷ ತೇಜಸ್ಸಿನ ಆವರಣವನ್ನು ನಿರ್ಮಾಣ ಮಾಡಿ ಇಡೀ ಬ್ರಹ್ಮಾಸ್ತ್ರ ಬಂದು ಆ ಮಗುವನ್ನು ನಾಶ ಮಾಡದ ಹಾಗೆ ಕಾದನಂತೆ. ಕಾದದ್ದಕ್ಕೆ ಉತ್ತರೆಯ ಗರ್ಭದಲ್ಲಿರುವ ಮಗು ಉಳಿಯಿತು, ಅದು ಪರೀಕ್ಷಿತ ಆಯಿತು. ಈ ಉತ್ತರೆಯ ಗರ್ಭದಲ್ಲಿರುವಾಗ ನೋಡಿ ಎಷ್ಟು ಜನರಿಗೆ ಈ ಭಾಗ್ಯ. ಮಗು ಇನ್ನೇನು ನೆಲ ನೋಡಲಿಕ್ಕೆ ಹೊರಟ ಮಗು ನೆಲ ನೋಡುವ ಮೊದಲು ದೇವರನ್ನು ನೋಡಿತು. ಅದು ಹೇಗೆ ನೋಡಿತು, ಒಂದು ವಿಶೇಷ ಬೆಳಕನ್ನು ನೋಡಿತು. ಆ ಬೆಳಕು ಹೇಗಿತ್ತು ಅಂದರೆ, ಈ ಬೆಳಕು ಎಲ್ಲಿ ಹೋಯಿತು, ನಾನು ಎಂಥ ಸುಂದರವಾದ ಅದ್ಭುತವಾದ ಆವರಣದ ಬೆಳಕು ನೋಡಿದ್ದೇನಲ್ಲ, ಎಲ್ಲಿ ಹೋಯಿತು ಅನ್ನುವ ಆ ಕಣ್ಣಿನ ಹಸಿವಿನ ಜೊತೆಗೆ ಆ ಮಗು ಹೊರಗೆ ಬಂತಂತೆ. ನಿರಂತರವಾಗಿ ಆ ಎಲ್ಲೋ ನೋಡಿದ ಆ ಬೆಳಕನ್ನು ಪದೇ ಪರೀಕ್ಷಿಸಿ ಹುಡುಕ್ತಿತ್ತಂತೆ, ಅದು ಪರೀಕ್ಷಿತ ಆಯಿತು. ಇನ್ನು ಸಾಕ್ಷಾತ್ ತಾನೇ ತನ್ನನ್ನು ಕೊಟ್ಟು ಬ್ರಹ್ಮಾಸ್ತ್ರಕ್ಕೆ ಅಡ್ಡ ನಿಂತು ಆ ಪುಟ್ಟ ಮಗುವನ್ನು ಬದುಕಿಸಿದ್ದಾನೆ. ಆದ್ದರಿಂದ ವಿಷ್ಣುವಿನಿಂದ ರಾತ ಅಂದರೆ ರಕ್ಷಣೆ, ವಿಷ್ಣುವಿನಿಂದ ರಕ್ಷಣೆಗೆ ಒಳಗಾದ ಮಗುವಾದ್ದರಿಂದ ಅದಕ್ಕೆ ವಿಷ್ಣು ರಾತ ಅಂತ ಹೆಸರಾಯಿತು. ಆ ವಿಷ್ಣು ರಾತ ಅನ್ನುವ ಹೆಸರಿನ ಪುಟ್ಟ ಮಗು ಹುಟ್ಟಿದ ಕೂಡಲೇ ಜ್ಯೋತಿಷಿಗಳು ಹೇಳಿದ್ರಂತೆ, ತುಂಬ ಅದ್ಭುತವಾದ ರಾಜ್ಯಾಡಳಿತ ಮಾಡ್ತಾನೆ, ಪಾಂಡವರ ಕುಲದ ಹೆಸರನ್ನು ಸಾವಿರಾರು ವರ್ಷ ಉಳಿಯುವಂತೆ ಮಾಡ್ತಾನೆ. ಆದರೆ ಕೊನೆಗೆ ಅವನಿಗೆ ಒಂದು ಸರ್ಪದಿಂದ ಮರಣ ಇದೆ, ಅದು ತಕ್ಷಕ ಅನ್ನುವ ಹೆಸರಿನ ಸರ್ಪದಿಂದ ಮರಣ ಇದೆ. ಅಲ್ಲಿಗೆ ಪರೀಕ್ಷಿತನ ಕೊನೆ ಆಗ್ತದೆ ಅಂತ. ಹಾಗಾಗಿ ಆಚೆ ಈಚೆ ಹೋದರೆ ತಕ್ಷಕ ಉಂಟಾ ಹಾವು ಉಂಟಾ ಅಂತ ಪರೀಕ್ಷಿಸ್ತಿದ್ದಂತೆ. ಹಾಗಾಗಿಯೂ ಪರೀಕ್ಷಿತ. ಇಡೀ ವಂಶ ಕ್ಷೀಣವಾಗುವುದರಲ್ಲಿತ್ತು, ವಂಶವೇ ಇಲ್ಲವಾಗುವುದರಲ್ಲಿತ್ತು. ಆಗ ರಕ್ಷಿಸಲಿಕ್ಕೆ ಬಂದವ, ಆದ್ದರಿಂದ ಪರೀಕ್ಷಿತ. ಕ್ಷೀಯತೆ ಆಗುವುದನ್ನು ತಡೆದವ,
ಕ್ಷೀಯದಂತೆ. ಹಾಗಾಗಿಯೂ ಪರೀಕ್ಷಿತ, ಇಂಥ ಪುಟ್ಟ ಮಗು ಪರೀಕ್ಷಿತ ಆಗ ಪ್ರಬುದ್ಧನಾಗಿದ್ದ. ಯುಧಿಷ್ಠಿರ ಅವನಿಗೆ ಸಿಂಹಾಸನ ಕೊಟ್ಟು ಹೊರಟ. ಆ ಕಾಲ ಎಂಥದ್ದಿತ್ತು. ಆ ಕಾಲ ಸಮಯ ಆದರೆ ಪೂಜೆಯದ್ದು ನಾನು ನಿಲ್ಲಿಸ್ತೀನಿ. ಹಾಂ, ಆ ಕಾಲ ಎಂಥದ್ದಿತ್ತು. ಪರೀಕ್ಷಿತ ಸಿಂಹಾಸನದಲ್ಲಿ ಕೂತ ಕಾಲ ಎಂಥದ್ದಿತ್ತು ಅಂದರೆ ಅದು ನಮ್ಮ ನಿಮ್ಮ ಕಲಿಯುಗ ಆರಂಭವಾದ ಕಾಲ. ಹೇಗಿತ್ತು ಕಾಲ? ವೇದವ್ಯಾಸರು ಹೇಳ್ತಾರೆ, ನಾರದರು ತ್ರಿಲೋಕ ಸಂಚಾರಿಗಳು. ನೀವು ಕೇಳ್ಬೋದು, ನಾರದರೆಲ್ಲ ಎಂಥ ತ್ರಿಲೋಕ ಸಂಚಾರಿಗಳು? ನಿಮಗೆ ಯಾವಾಗಾರು ಭೇಟಿಯಾಗಿದ್ದಾರ? ನೀವು ಕೇಳ್ಬೋದು, ನನ್ನನ್ನು ಕೂಡ ಪ್ರಶ್ನಿಸ್ಬೋದು, ಪ್ರಶ್ನಿಸಬೇಕು ಕೂಡ. ಅಂತಃಸ್ಫುರಣೆ ಅಂತ ಒಂದಿದೆ. ಯಾವುದೋ ಸಂದರ್ಭದಲ್ಲಿ ಉತ್ತರವೇ ಇಲ್ಲದೇ ಇದ್ದಾಗ ಚಕ್ ಅಂತ ಒಂದು ಉತ್ತರ ಗೊತ್ತಾಗುತ್ತೆ ನೋಡಿ, ಅದಕ್ಕೆ ನಾರದರು ಅಂತ ಹೆಸರು. ಚಿತ್ತದಲ್ಲಿ ನಮಗೆ ಯಾವುದೋ ಭಗವಂತನೇ ಬಂದು ಉತ್ತರ ಕೊಟ್ಟ ಹಾಗೆ ಬಹಳ ದೊಡ್ಡ ಸಂಕಷ್ಟಗಳಲ್ಲಿ ಇರ್ತೇವೆ. ಯಾವ ಹಿರಿಯರು ಕೇಳಿದರೂ ಉತ್ತರ ಕೊಡಲ್ಲ, ಯಾವ ಪ್ರಶ್ನೆಯವರ ಹತ್ರ ಉತ್ತರ ಕೊಡಲ್ಲ, ಅಷ್ಟಮಂಗಳದವರ ಹತ್ರ ಉತ್ತರ ಸಿಗಲ್ಲ, ಜ್ಯೋತಿಷಿಗಳು ಹೇಳಲ್ಲ. ರಾತ್ರಿ ನಿದ್ರೆಯಲ್ಲಿದ್ದಾಗ ಹೀಗೆ ಮಾಡು ಅಂತ ಒಂದು ಉತ್ತರ ಬರುತ್ತೆ, ಅದು ನಾರದರು. ಅವರು ತ್ರಿಲೋಕ ಸಂಚಾರಿಗಳಾಗಿ ನಿಜವಾಗಿ ನಮಗೆ ದೇವರ ಜೊತೆಗೆ ಕನೆಕ್ಟಿವಿಟಿ ಗಾಢವಾಗಿದ್ದರೆ ನಿಮಗೆ ನಾರದರು ಅನ್ನುವ ರೂಪದಲ್ಲೋ ದೈಹಿಕವಾಗಿಯೋ ಅಥವಾ ಭಾವನೆಗೆ ಅನುಭವಕ್ಕೆ ಬರುವ ಹಾಗೋ ಖಂಡಿತ ಕಾಣ್ತಾರೆ. ನಮಗೆಲ್ಲ ಏನಾಗುತ್ತೆ, ರಾತ್ರಿ ನಿದ್ರೆಯಲ್ಲಿ ಯಾರೋ ಹೇಳಿ ಹೋದಾಗುತ್ತೆ, ನಮ್ಗೆ ಅವ್ರಿಗೆ ಯಾರೂ ಗೊತ್ತಿಲ್ಲ ಅಂದು ಬಿಡ್ತೀವಿ ನಾವು. ಸ್ವಲ್ಪ ನಮ್ಮ ಡೆಪ್ತ್, ಆಳ ಅವರ ಜೊತೆಗೆ ಹೆಚ್ಚು ಕನೆಕ್ಟ್ ಆದರೆ, ಅವರು ಅಂದಾಗ ನೋಡಿ, ಹಿಂದಿನ ಕಾಲದಲ್ಲಿ, ಹಿಂದಿನ ಕಾಲ ಅಂದರೆ ಬಹಳ ಹಿಂದೆ ಅಲ್ಲ, ಈಗ 5,000 ವರ್ಷಗಳ ಹಿಂದೆ ಅಂದ್ಕೊಳ್ಳಿ, ಈ ಕೃಷ್ಣನ ನಿರ್ಯಾಣ ಎಲ್ಲ. ಆಗ ಕಲಿಯುಗ ಆರಂಭ ಆದದ್ದು ಕೃಷ್ಣ ನಿರ್ಯಾಣ ಆದಮೇಲೆ, ಅಲ್ಲಿವರೆಗೆ ಕಲಿಯುಗದ ಪ್ರವೇಶಕ್ಕೆ ಇರಲಿಲ್ಲ. ಈ ಕೃಷ್ಣನ ಆರಂಭದಲ್ಲಿ ಅಥವಾ ಕೃಷ್ಣನ ನಿರ್ಯಾಣದ ಹೊತ್ತಿಗೆ ಆರಂಭ ಆದ ಕಲಿಯುಗದಲ್ಲಿ ಏನು ಗುಣನಡತೆಗಳಿದ್ದುವು ನಮಗೆ ಗೊತ್ತಿರುವ ಹಾಗೆ. ನಾರದರು ಮಾತ್ರವಲ್ಲ, ನೀವು ನೋಡಿದರೆ ಯುಧಿಷ್ಠಿರನಿಗೆ ಬೇಕಾದಾಗ ಬೇಕಾದ ದೇವತೆಗಳು ಬಂದು ಮಾತಾಡಿ ಹೋಗ್ತಿದ್ರು. ಬರೀ ಯುಧಿಷ್ಠಿರನಿಗಲ್ಲ, ಭಕ್ತರು ಯಾರೇ ಇದ್ದರು. ಅಂದರೆ ಜಗತ್ತಿನಲ್ಲಿ ನಾವು ಲೋಕಗಳನ್ನು ಹೇಳ್ತೇವಲ್ಲ, ಬೇರೆ ಬೇರೆ ಲೋಕ ಉಂಟು, ಭೂಲೋಕ, ಪಾತಾಳ ಲೋಕ, ದೇವಲೋಕ ಎಲ್ಲ ಹೇಳ್ತೇವೆ, ಸ್ವರ್ಗಲೋಕ ಮತ್ತೊಂದು. ಕೃತ, ತ್ರೇತ ಮತ್ತು ದ್ವಾಪರ ಈ 3 ಯುಗದಲ್ಲಿ ಕೂಡ ಎಷ್ಟು ಕನೆಕ್ಟಿವಿಟಿ ಇತ್ತು ಅಂದರೆ, ಇಲ್ಲಿಯವರು ಅಲ್ಲಿಯವರ ಜೊತೆಗೆ ಸಂವಹನ ಮಾಡ್ತಿದ್ರು. ಅವರು ಬರ್ತಿದ್ರು ಇವರ ಸಮಸ್ಯೆಗೆ, ಇವರು ಅವರ ಹತ್ರ ಕೇಳ್ತಿದ್ರು ಬನ್ನಿ ಅಂತ. ಪರಸ್ಪರ ಕೂತು ಸಮಾಲೋಚನೆ ಮಾಡಿ ನಿರ್ಣಯ ಕೊಡುವಂತಹ ಒಂದು ಒಳ್ಳೆಯ ಕನೆಕ್ಟಿವಿಟಿ ಇತ್ತು. ನಾವು ಕಳ್ಕೊಂಡ್ವಿ ಇದನ್ನು. ನಾನು ನಿಮಗೆ ದೇವತೆಗಳೊಟ್ಟಿಗೆ ಇತ್ತು, ಈಗ ಹೋಯಿತು ಅಂದರೆ ನಿಮಗೆ ಅರ್ಥ ಆಗಲ್ಲ. ನಾನು ಇನ್ನೂ ಸ್ಪಷ್ಟಪಡಿಸ್ತೇನೆ. ಒಂದು ಕಾಲಕ್ಕೆ ಇತ್ತು, ಏನು, ಪ್ರಾಣಿಗಳ ಜೊತೆಗೆ ಮಾತಾಡ್ತಿದ್ವೋ ಇಲ್ವೋ ನಾವು, ನಮ್ಮ ಹಿರಿಯರೆಲ್ಲ. ನೀವು ಸ್ವಲ್ಪ ನಮ್ಮ ಪೂರ್ವಜರನ್ನು ನೋಡಿದರೆ ನಿಮಗೆ ಅನೇಕ ಉದಾಹರಣೆಗಳು ಸಿಗ್ತವೆ. ಅವ್ರು ಎಂಥದ್ದು, ಅವ್ರು ಹೀಗೆ ಹೋಗಿ ನಿಂತರೆ ಕಾಗೆಗಳೆಲ್ಲ ಮಾತಾಡ್ತಿದ್ವು, ನಾಯಿಗಳು ಬರ್ತಿದ್ವು ಅವ್ರ ಹತ್ರ, ಪಕ್ಷಿಗಳೆಲ್ಲ ಅವರ ಜೊತೆಗೆ ಬೇಕಾದ ಹಾಗೆ ಅವರ ಮಾತು ಕೇಳ್ತಿದ್ವು. ಮಂಗನಿಗೆ ಅವರು ಹೇಳಿದ ಅರ್ಥ ಆಗ್ತಿತ್ತು, ನಾವೇ ಮಾತಾಡ್ತೇವೆ. ಈಗ ಎಲ್ಲಿಂಟು ಪ್ರಾಣಿಗಳ ಜೊತೆ ಸಂವಹನ? ನಾವು ಸಾಕಿದ ನಾಯಿಯೇ ನಮ್ಮ ಮಾತು ಕೇಳಲ್ಲ ಈಗ, ಉಳಿದದ್ದು ಬಿಡಿ. ಯಾಕೆ ಹೋಯ್ತು ಅಂದರೆ ಸೆನ್ಸಿಟಿವಿಟಿ ಲೆವೆಲ್. ಮನುಷ್ಯ ಹೆಚ್ಚು ಹೆಚ್ಚು ಸೆಲ್ಫ್ ಸೆಂಟರ್ಡ್ ಆಗಿ ನಾನೇ ಅಂದಾಗ, ನನ್ನ ಅನ್ನುವ ಅಸ್ತಿತ್ವವೇ ದೊಡ್ಡದಾಗಿ ಇನ್ನೊಂದು ಕಡಿಮೆ ಆಗ್ತಾ ಬಂದಾಗ ಕನೆಕ್ಟಿವಿಟಿ ಕಡಿಮೆ ಆಗ್ತದೆ. ನೋಡಿ, ಒಂದು ಕಾಲಕ್ಕೆ ನಾನು ಇವತ್ತು ಇಲ್ಲಿಂದ ಹೊರಟು ಬೆಂಗಳೂರಿಗೆ ಹೋಗ್ತೇನೆ ಅಂದರೆ ನಂಬಿಕೆ ಮೇಲೆ ಕಳಿಸಲಾಗ್ತಿತ್ತು. ನಾನು ಹೋಗಿ ಮುಟ್ಟಿದೆ ಅಂತ ಹೇಳಲಿಕ್ಕೆ 10 ದಿನದ ಮೇಲೆ ಪತ್ರ ಬರ್ತಿತ್ತು, ಕಳಿಸ್ತಿದ್ರು. ಇಲ್ಲಿ ಕೂತವರು ಚಿಂತೆ ಮಾಡ್ತಿರಲಿಲ್ಲ, ಅವ್ರು ಮುಟ್ಟಿರ್ತಾರೆ ಅಂತ. 10 ದಿನದ ಮೇಲೆ ಪತ್ರದಲ್ಲಿ ಅವರು ಸತ್ತಿದ್ದಾರಂತೂ ಬರ್ಬೋದು, ಬಟ್ ನಂಬಿಕೆ ಬಹಳ ಚೆನ್ನಾಗಿತ್ತು. ಇವತ್ತು ತಂತ್ರಗಾರಿಕೆ ಬಂತು, ತಂತ್ರಜ್ಞಾನದಿಂದ ಸಾಧನಗಳು ಬಂದವು, ನಂಬಿಕೆಗಳು ಹೋದವು, ಸಂಶಯಗಳು ಹೆಚ್ಚಾದವು. ಸಾಧನಕ್ಕೆ ಒಳಿತು ಬೇಕಾದಷ್ಟಿದೆ, ನಾನು ಅಲ್ಲ ಅನ್ನಲ್ಲ. ಸಾಧನದ ದೋಷ ಹೇಳೋದು ನಾನು. ಸಾಧನದ ದೋಷ ಏನಂದರೆ, ಸಪೋಸ್ ನಾನು ನಾಳೆ ಬೆಳಿಗ್ಗೆ 6:30 ಮುಟ್ತೇನೆ, ನಿಮಗೆ ಫೋನ್ ಮಾಡ್ತೇನೆ ಅಂದಿರ್ತೀನಿ. ಬೈ ಆಕ್ಸಿಡೆಂಟಲ್ಲಿ ನನ್ನ ಫೋನ್ ಕೆಟ್ಟಿತ್ತೋ, ನನ್ನ ಫೋನ್ ಚಾರ್ಜ್ ಮುಗಿತೋ, ಸ್ವಿಚ್ ಆಫ್ ಬರ್ತದೆ ಅಂದ್ಕೊಳ್ಳಿ. ಬಸ್ ಇನ್ನೂ ಮುಟ್ಟಿರೋದಿಲ್ಲ 6:30ಗೆ. ನಾನು ಮನೆಗೆ ಹೋಗೋವರೆಗೆ ಇವ್ರಿಗೆ ಫೋನ್ ಮಾಡಲ್ಲ, ಇವರಿಲ್ಲಿ ಅರ್ಧ ಸತ್ತಿರ್ತಾರೆ.
ತಂತ್ರಜ್ಞಾನ ನಂಬಿಕೆ ಕಳಚಿತು, ಸಂಶಯ ಹೆಚ್ಚಿಸಿತು, ಸತ್ಯ ಹೋದ್ರೇನಾ ಅಂತ. ನಾರದ ಮೊದಲಾದವರು ಇಂಥ ಸಂಶಯಗಳಿಗೆ ಅವಕಾಶವಾಗದ ಹಾಗೆ ಭಕ್ತಿ ಮತ್ತು ನಂಬಿಕೆಯ ಪ್ರಚೋದನೆ ತೀವ್ರ ಇದ್ದದ್ರಿಂದ ಕನೆಕ್ಟ್ ಆಗ್ತಿದ್ರು. ನನಗೆ ಉತ್ತರ ಸಿಗೋದಿಲ್ಲ, ಹೋದವ ಏನಾದ ಗೊತ್ತಿಲ್ಲ, ನೀನು ಬಂದು ಹೇಳು ಅಂದರೆ ಬರ್ತಿದ್ರು. ಅದು ಕನೆಕ್ಟಿವಿಟಿ. ಅವರಿದ್ದಾರಾ ಅಂದರೆ ಇದ್ದಾರೆ, ಇಲ್ಲಿಯೇ ಇದ್ದಾರೆ, ಕಾಣಿಸಲ್ಲ, ಏನು ಮಾಡೋದು? ಅವರು ಅನುಭವಕ್ಕೆ ಬರ್ತಾರೆ ಅಂದರೆ ಬರ್ತಾರೆ. ಯಾಕೆ? ನಮಗೆ ಅನುಭವವನ್ನು ತೆಗೆದುಕೊಳ್ಳುವ ಆ ಸೆನ್ಸಿಟಿವಿಟಿಯನ್ನು, ಸೂಕ್ಷ್ಮತೆಯನ್ನು ಕಳ್ಕೊಂಡಿದ್ದೇವೆ, ಕಾಣಿಸಲ್ಲ ಅಷ್ಟೇ. ಹೀಗೆ ತ್ರಿಲೋಕವನ್ನು ಸಂಚಾರ ಮಾಡುವ ನಾರದರು ಭೂಮಿಗೆ ಬಂದು ತಿರುಗಾಡ್ತಾ ನೋಡಿದರೆ ಭೂಲೋಕ ಅವರಿಗೆ ಬಹಳ ದುಃಖವನ್ನುಂಟು ಮಾಡಿತು ಅಂತ ಭಾಗವತ ಪ್ರಾರಂಭ ಆಗುತ್ತೆ. ಏನು ದುಃಖ? ಭೂಲೋಕದಲ್ಲಿ ಅವರು ಒಂದು ಬಹಳ ದುರ್ಘಟನೆ ನೋಡ್ತಾರೆ. ದುರ್ಘಟನೆ ಏನು ಅಂದರೆ, ಒಬ್ಬ ತಾಯಿ ತನ್ನ 2 ವೃದ್ಧ ಮಕ್ಕಳ ಜೊತೆಗೆ ಅಳ್ತಾ ಕೂತಿದ್ದಾಳೆ. ತಾಯಿ ಕೂಡ ಅವಳ ಸ್ವಾಸ್ಥ್ಯ ಇಲ್ಲದ ಹಾಗೆ, ಅಸ್ವಸ್ಥಳಾದ ಹಾಗೆ, ಪ್ರಜ್ಞೆ ಇದ್ದೂ ಇಲ್ಲದ ಹಾಗೆ ದುಃಖಿತಳಾಗಿ ಬಿದ್ದು ತನ್ನ 2 ಮಕ್ಕಳನ್ನು ಪ್ರಯತ್ನಪೂರ್ವಕವಾಗಿ ಎಬ್ಬಿಸ್ತಾ ಇದ್ದಾಳೆ. ಅವು ಮುದುಕರಾಗಿದ್ದಾವೆ ತಾಯಿಗಿಂತ. ಎಬ್ಬಿಸುವಾಗ ನಾರದರು ಕೇಳ್ತಾರೆ, ಯಾರಮ್ಮ ನೀನು? ಯಾಕೆ ಈ ಮಕ್ಕಳು ಹೀಗೆ ಬಿದ್ದಿದ್ದಾರೆ? ಯಾಕೆ ನೀನು ಎಬ್ಬಿಸ್ತಿದ್ದೀಯಾ? ಯಾಕೆ ಅವರು ಹೇಳೋದಿಲ್ಲ? ತಾಯಿ ಹೇಳ್ತಾಳೆ, ನಾನು ಭಕ್ತಿ ಅಂತ ನನ್ನ ಹೆಸರು, ಈ ಮಕ್ಕಳು ಜ್ಞಾನ ಮತ್ತು ವೈರಾಗ್ಯ ಅಂತ. ನಾನು ಇವರನ್ನು ಎಷ್ಟು ಹೊತ್ತಿನಿಂದ ಎಬ್ಬಿಸ್ತಿದ್ದೇನೆ, ಅವರು ಹೇಳೋದಿಲ್ಲ, ಪ್ರಜ್ಞೆ ಕಳ್ಕೊಂಡ ಮುದುಕರ ಹಾಗೆ ಆಗಿ ಹೋಗಿದ್ದಾರೆ. ನನ್ನ ಪ್ರಯತ್ನ ಎಲ್ಲ ಮೀರ್ತು, ಈಗ ಎಬ್ಸೋದು ಹೇಗೆ ಗೊತ್ತಿಲ್ಲ. ನಾರದರು ಸಾಕಷ್ಟು ಪ್ರಯತ್ನ ಪಡ್ತಾರೆ, ಅವರೂ ಖಿನ್ನರಾಗ್ತಾರೆ. ಸ್ವಲ್ಪ ಎದ್ದ ಹಾಗೆ ಮಾಡಿ ಆಕಳಿಸಿ ಮತ್ತೆ ಮಲಗ್ತಾರೆ. ಜ್ಞಾನ ವೈರಾಗ್ಯ 2 ಮಕ್ಕಳು ಮುದುಕರಾದವರು. ಭಕ್ತಿ ಕೂಡ ಅಷ್ಟು ಚೈತನ್ಯದಿಂದ ಇರಬೇಕಾದವಳು ಕಾಣದೆ ಸ್ವಲ್ಪ ಉಸಿರಿಡ್ಕೊಂಡಿದ್ದಾಳೆ. ನಾರದರು ಹೇಳ್ತಾರೆ, ಇದು ಹೇಗಪ್ಪ? ಈ ಭಕ್ತಿ ಮತ್ತು ಜ್ಞಾನ ವೈರಾಗ್ಯವೇ ಈ ಸ್ಥಿತಿಯಲ್ಲಿರುವಾಗ ನಾನೇನು ಮಾಡಲಿ ಅಂತ. ಆಗ ಅವರಿಗೆ ಬ್ರಹ್ಮಕುಮಾರರು ಕನೆಕ್ಟ್ ಆಗ್ತಾರೆ. ಸನಕ, ಸನಂದನ, ಸನಾತನ ಮತ್ತು ಸನತ್ ಕುಮಾರ ಅನ್ನುವ ಬ್ರಹ್ಮಕುಮಾರರು 4 ಜನ. ಅವರು ಬಂದು, ನಿನಗೆ ಹಿಂದೆ ನಾವು ಶ್ರೀಮದ್ ಭಾಗವತ ಹೇಳಿದ್ದೇವಲ್ಲ, ಒಮ್ಮೆ ಹೇಳು. ಇವರು ಎಚ್ಚರ ಆಗ್ತಾರೆ. ನಾವು ಯಾರಾದರೂ ಮಲಗಿದರೆ ಶ್ರೀಮದ್ ಭಾಗವತ ನಮ್ಮನ್ನು ಎಬ್ಬಿಸ್ತದೆ. ನಾವು ಏನಾದರೂ ಸೋತಿದ್ದರೆ, ಭಕ್ತಿ ಇಲ್ಲದ ಸ್ಥಿತಿಯ ಜಾಡ್ಯಕ್ಕೆ ಬಿದ್ದಿದ್ದರೆ ಶ್ರೀಮದ್ ಭಾಗವತ ನಮ್ಮನ್ನು ಎಚ್ಚರಿಸಿ ಒಳಗೊಂದು ಹೊಸ ಭಕ್ತಿ ಚೈತನ್ಯವನ್ನು ಮೂಡಿಸ್ತದೆ. ನಾವು ಎಚ್ಚರಾದರೂ ನಮ್ಮ ಮಕ್ಕಳು ಜ್ಞಾನ ವೈರಾಗ್ಯದ ಭಾವವಾಗಿ ಇರಬೇಕಾದ ಮಕ್ಕಳು ಅದರೊಳಗೆ ಇಲ್ಲದೇ ಇದ್ದರೆ ಅವರಿಗೂ ಕೂಡ ಇಲ್ಲ, ನಾವು ನಿಜವಾದ ಕೆಲಸ ಮಾಡ್ತಾ ಇಲ್ಲ ಅನ್ನುವ ಎಚ್ಚರ ಮೂಡಿಸ್ತದೆ ಅಂತ ಶ್ರೀಮದ್ ಭಾಗವತವನ್ನು ನಾರದರು ಹೇಳಿದರು. ಭಕ್ತಿ ವೈರಾಗ್ಯ ಜ್ಞಾನ ಎಚ್ಚರ ಆದದ್ದನ್ನು ಕಣ್ಣಾರೆ ಕಂಡರು. ನಮ್ಮ ಪ್ರಯತ್ನ ಕೂಡ ಅದೇ ಮಾಡೋಣ. ಭಕ್ತಿ ಜ್ಞಾನ ವೈರಾಗ್ಯ ನಮ್ಮೊಳಗೇ ಇದೆ. ಯಾಕೋ ಸೋತಿದೆ, ಯಾಕೋ ಮಲಗಿದೆ, ಯಾಕೋ ಅದಕ್ಕೆ ಆಯುಸ್ಸು ಮೀರಿ ವೃದ್ಧಾಪ್ಯ ಬಂದಿದೆ. ಅದರ ನವಚೈತನ್ಯವನ್ನು ನೋಡುವುದಕ್ಕೆ ಶ್ರೀಮದ್ ಭಾಗವತ ಕಾರಣವಾಗಲಿ. ಅಂಥದನ್ನೊಂದು ನುಡಿಸುವ ಭಾಗ್ಯವನ್ನು ಈ ಭಗವಂತ ನನಗೆ ಕರುಣಿಸಲಿ. ನನ್ನ ನಡೆಯಲ್ಲಿ ನೀವು ಕೂಡ ಅವಿಭಾಜ್ಯ ಅಂಗವಾಗಿ ನಾವು ಒಟ್ಟಿಗೆ ಹೋಗೋಣ. ಇಲ್ಲಿ ಹೇಳುವವರು ಕೇಳುವವರು ಅಂತ ಇಲ್ಲ. ನಾವು ಕೂಡಿ ಹೇಳ್ತಾ ಇದ್ದೇವೆ, ಕೂಡಿ ಕೇಳ್ತಾ ಇದ್ದೇವೆ. ಕೇಳ್ತಾ ಕೇಳ್ತಾ ನಾನು ಹೇಳುವ ಭಾಗಕ್ಕೆ ನೀವೂ ಬಂದರೆ ಅದು ಕೂಡಿ ನಡೆಯುವ ಬಹಳ ದೊಡ್ಡ ಸೌಭಾಗ್ಯ. ಭಗವಂತನ ಕಡೆಗೆ ಕೂಡಿ ನಡೆಯೋದಕ್ಕೆ ಎಲ್ಲರಿಗೂ ಅರ್ಹತೆ ಇದೆ. ಎಲ್ಲರೂ ಕೂಡ ಅದೊಂದು ಅರ್ಹತೆ ಮಾತ್ರ ಭಗವಂತ ಎಲ್ಲರಿಗೂ ಒಂದೇ ಥರ ಕೊಟ್ಟಿರೋದು. ಉಳಿದದೆಲ್ಲ ಭೇದ ಭಾವ ಇದೆ. ಭಗವಂತನನ್ನು ನೋಡೋದಕ್ಕೆ ಭೇದ ಭಾವ ಇಲ್ಲ. ಅದು ನಾಳೆಯಿಂದ ಸಾಧ್ಯವಾಗಲಿ ಅಂತ ಪ್ರಾರ್ಥಿಸ್ತಾ ನನ್ನ ಮಾತು ಮುಗಿಸ್ತೀನಿ.